सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ. 9ನೇ ಅಧ್ಯಾಯದ ಚಿಂತನೆಯನ್ನ ನಾವು ಮಾಡ್ತಾ ಇದ್ದೆವು. ಎರಡು ತಿಂಗಳ ಮಧ್ಯದ ಅವಧಿಯಲ್ಲಿ ಹಿಂದಿನ ಚಿಂತನೆಗಳು ಮರೆತು ಹೋಗಿದೆಯೇನೋ ಎನ್ನುವಂತಹ ದೃಷ್ಟಿಕೋನ ಇಟ್ಟುಕೊಂಡು ಸ್ವಲ್ಪ ಮೆಲುಕು ಹಾಕಿ ಹಿನ್ನೋಟವನ್ನ ನೋಡಿ ಮತ್ತೆ ಮುಂದಕ್ಕೆ ಹೋಗೋಣ. ನಾವು ಹಿಂದಿನ ತಿಂಗಳು ಕೊನೆಯ ವಾರದಂದು ಭಗವದ್ಗೀತೆಯನ್ನ ಅರ್ಥಚಿಂತನೆಯನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ, ಬೇರೆ ಬೇರೆ ಕಾರಣಗಳಿಂದಾಗಿ. ಆದ್ರಿಂದ ಇವತ್ತಿನಿಂದ ಆರಂಭ ಮಾಡಿ 7 ದಿನಗಳ ಕಾಲ 9ನೇ ಅಧ್ಯಾಯದ ಕೊನೆಯ ಭಾಗ ಮತ್ತು 10ನೇ ಅಧ್ಯಾಯ ಎಷ್ಟಾಗುತ್ತೋ ಅಷ್ಟು ನಾವು ಚಿಂತನೆ ಮಾಡೋಣ. 9ನೇ ಅಧ್ಯಾಯದಲ್ಲಿ ಭಗವಂತನು ತನ್ನ ಸ್ವರೂಪವನ್ನ ತಿಳಿಸಿಕೊಟ್ಟಿದ್ದಾನೆ. 7ನೇ ಅಧ್ಯಾಯದಿಂದ ಆರಂಭ ಮಾಡಿ 12ರ ತನಕವೂ ಕೂಡ ಮಧ್ಯಮ ಷಟ್ಕ ಅಂತ ಕರೆಯಲ್ಪಡುವಂತಹ ಈ ಭಾಗದಲ್ಲಿ ಭಗವಂತನ ಸ್ವರೂಪ ಚೆನ್ನಾಗಿ ವಿವರಿಸಲ್ಪಟ್ಟಿದೆ. ತದನಂತರ ಅವನನ್ನು ಉಪಾಸನೆ ಮಾಡತಕ್ಕಂತಹ ವಿಧಾನವನ್ನು ಕೂಡ ಹೇಳಲ್ಪಟ್ಟಿದೆ. ಹೇಗೆ 7ನೇ ಅಧ್ಯಾಯದಲ್ಲಿ ಭಗವಂತನ ಸ್ವರೂಪ ಹೇಳಲ್ಪಟ್ಟಿದೆಯೋ, ತದನಂತರ ಭಕ್ತಿ, ಭಕ್ತರ ಲಕ್ಷಣ ಮುಂತಾದವುಗಳು ತಿಳಿಸಲ್ಪಟ್ಟಿದೆಯೋ, ಹಾಗೆ 9ನೇ ಅಧ್ಯಾಯದಲ್ಲಿಯೂ ಕೂಡ ಬೇರೆ ರೀತಿಯಲ್ಲಿ ಅದನ್ನ ಭಗವಂತ ಪ್ರಚುರಪಡಿಸ್ತಾ ಇದ್ದಾನೆ. ಆರಂಭದ 3 ಶ್ಲೋಕಗಳಲ್ಲಿ ಜ್ಞಾನಯೋಗದ ಪರಿಚಯ, ಜ್ಞಾನಯೋಗದ ಮಹತ್ವ ಮತ್ತು ಅಧಿಕಾರಿ ನಿರೂಪಣ ಎಂಬ ವಿಷಯವನ್ನು ಪ್ರಸ್ತಾಪ ಮಾಡಿದ್ದ. ಅತಿ ಗುಹ್ಯವಾದಂತಹ, ಗೋಪನೀಯವಾದಂತಹ ವಿಷಯವನ್ನ ನಾನು ನಿನಗೆ ಹೇಳ್ತಾ ಇದ್ದೇನೆ ಅಂತ, ಗುಹ್ಯತಮಂ ಜ್ಞಾನಂ ವಿಜ್ಞಾನ ಸಹಿತಂ, ವಿಜ್ಞಾನ ಸಹಿತವಾದ ಜ್ಞಾನವನ್ನ ನಿನಗೆ ತಿಳಿಸಿಕೊಡ್ತಾ ಇದ್ದೇನೆ ಎಂಬುದಾಗಿ ಪರಿಚಯ ಮಾಡಿ ಕೊಟ್ಟಿದ್ದಾನೆ. ತದನಂತರ ಆ ಜ್ಞಾನದ ಮಹತ್ವವನ್ನ ಹೇಳ್ತಾನೆ. ಅಧ್ಯಾತ್ಮ ಜ್ಞಾನ, ಆತ್ಮಜ್ಞಾನ ಅಥವಾ ಪರಮಾತ್ಮ ಜ್ಞಾನ, ಯಾವ ಹೆಸರಿನಿಂದ ಕರೆದ್ರೂ ಅಡ್ಡಿಲ್ಲ. ಅದರ ವಿಶೇಷತೆ ಅಥವಾ ಮಹತ್ವ ಏನಪ್ಪಾ ಅಂದ್ರೆ 7 ಲಕ್ಷಣಗಳಿಂದ ಹೇಳಿದ್ದಾನು. ರಾಜವಿದ್ಯಾ, ರಾಜಗುಹ್ಯಂ, ಪವಿತ್ರಂ, ಉತ್ತಮಂ, ಪ್ರತ್ಯಕ್ಷಾವಗಮಂ, ಧರ್ಮ್ಯಂ, ಸುಸುಖಂ, ಕರ್ತುಂ ಅವ್ಯಯಂ. ರಾಜವಿದ್ಯಾ, ರಾಜಗುಹ್ಯಂ, ಪವಿತ್ರಂ, ಉತ್ತಮಂ, ಪ್ರತ್ಯಕ್ಷಾವಗಮಂ, ಧರ್ಮ್ಯಂ, ಸುಸುಖಂ, ಕರ್ತುಂ ಅವ್ಯಯಂ. 8 ಮಹತ್ವವನ್ನ ತಿಳಿಸಿದ್ದ. ಅದನ್ನ ನಾವು ನೋಡಿದೆವು. ತದನಂತರ 3ನೇ ಶ್ಲೋಕದಲ್ಲಿ ಅವನು ಅಧಿಕಾರಿಯಾಗ, ಭಗವಂತನ ಈ ವಾಕ್ಯದ ಮೇಲೆ ಯಾರಿಗೆ ಶ್ರದ್ಧೆ ಇದೆಯೋ ಅವನೇ ಇದನ್ನು ಕೇಳಲಿಕ್ಕೆ ಅಧಿಕಾರಿ. ಅಶ್ರದ್ಧಧಾನಾಃ ಪುರುಷಾಃ ಧರ್ಮಸ್ಯಾಸ್ಯ ಅಪ್ರಾಪ್ಯ ಮಾಂ ನಿವರ್ತಂತೆ. ಯಾರಿಗೆ ಶ್ರದ್ಧೆ ಇಲ್ಲವೋ
ಅವರು ಆ ಪರಮಾತ್ಮನ ಭಾವವನ್ನು ಹೊಂದುವುದಿಲ್ಲ, ಮೋಕ್ಷವನ್ನು ಪಡೆಯುವುದಿಲ್ಲ ಎಂಬುದಾಗಿ ಹೇಳ್ತಾನೆ. ತದನಂತರ 4ನೇ ಶ್ಲೋಕದಿಂದ ಆರಂಭ ಮಾಡಿ 10ನೇ ಶ್ಲೋಕದ ತನಕವೂ ಕೂಡ ಸವಿಸ್ತಾರವಾಗಿ ಪರಮಾತ್ಮನ ಸ್ವರೂಪವನ್ನು ವರ್ಣನೆ ಮಾಡ್ತಾನೆ. ವಿಶೇಷವಾಗಿ 7 ಲಕ್ಷಣಗಳನ್ನ ಹೇಳಿದ್ದನ್ನು ನಾವು ಗಮನಿಸಿದ್ದೇವೆ. ಸೂಕ್ಷ್ಮವಾಗಿ ಹೇಳ್ಕೊಂಡು ಹೋಗೋದಾದ್ರೆ, ಭಗವಂತನ ಸ್ವರೂಪದಲ್ಲಿ ಮೊದಲನೆಯದು ಅವನು ಸರ್ವವ್ಯಾಪಕ ಅಂತ, ಎಲ್ಲೆಲ್ಲಿ ತುಂಬಿ ತುಳುಕುತ್ತಿರುವಂತಹ ಚೈತನ್ಯ ವಸ್ತು ಅದು. ಎರಡನೇ ಸಂಗತಿಯನ್ನು ಹೇಳಿದ್ದ ಅವ್ಯಕ್ತ ಎಂಬುದಾಗಿ, ಪಂಚ ಜ್ಞಾನೇಂದ್ರಿಯಗಳಿಗೆ, ಕರ್ಮೇಂದ್ರಿಯಗಳಿಗೆ ಗೋಚರವಾಗುವಂಥದ್ದಲ್ಲ, ಮನಸ್ಸು ಬುದ್ಧಿಗೂ ನಿಲುಕುವಂಥದ್ದಲ್ಲ, ಅತ್ಯಂತ ಸೂಕ್ಷ್ಮವಾದದ್ದು, ಆದರೂ ಇರುವಂಥದ್ದು ಎಂಬುದಾಗಿ ಅವ್ಯಕ್ತ ಎಂಬ ಶಬ್ದದಿಂದ ತಿಳಿಸಿಕೊಟ್ಟನು. ತದನಂತರ ಸರ್ವಾಧಾರವಾದವನು, ಏನೇನು ಜಗತ್ನಲ್ಲಿ ನಾವು ಅನುಭವಿಸ್ತೇವೋ ಅದಕ್ಕೆಲ್ಲದಕ್ಕೂ ಅಧಿಷ್ಠಾನ ರೂಪದಲ್ಲಿರುವವನು, ಆಧಾರ ರೂಪದಲ್ಲಿರುವವನು ಎಂಬುದಾಗಿ ಮತ್ಸ್ಥಾನಿ ಸರ್ವಭೂತಾನಿ ಎಂಬ ಶಬ್ದದ ಮೂಲಕ ಹೇಳ್ತಾನೆ. ಇದು 3ನೆಯ ಲಕ್ಷಣವಾಯಿತು. 4ನೇ ಲಕ್ಷಣದಲ್ಲಿ ಹೇಳ್ತಾನೆ ಮಿಥ್ಯಾ ಜಗದಧಿಷ್ಠಾನ ಸ್ವರೂಪಂ ಅಹಮಸ್ಮಿ, ನಾನು ಈ ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನ ರೂಪದಲ್ಲಿದ್ದೇನೆ ಅಂತ. ತೋರ್ವ ಈ ಜಗತ್ತು ಏನಿದೆ ಇದು ನನ್ನಷ್ಟೇ ಸಮಾನಾಂತರವಾದ ಸತ್ಯವನ್ನು ಹೊಂದಿರುವುದಲ್ಲ. ನಾನು ಪಾರಮಾರ್ಥಿಕ ಸತ್ಯನು, ಇದು ಪ್ರಾತಿಭಾಸಿಕವಾದದ್ದು. ಆದ್ದರಿಂದ ಇದು ಮಿಥ್ಯಾರೂಪವಾದದ್ದು, ನನ್ನಲ್ಲಿ ಹುಟ್ಟಿ ನನ್ನಲ್ಲೇ ಅಡಗಿ ನನ್ನಲ್ಲೇ ತೋರುವಂಥದ್ದು. ತ್ರಿಕಾಲದಲ್ಲಿಯೂ ಅಬಾಧಿತವಾದ ಸತ್ಯ ಅದಕ್ಕಿಲ್ಲ. ಆದ್ದರಿಂದ ವ್ಯಾವಹಾರಿಕ ಸತ್ಯತ್ವ ಎಂಬುದಾಗಿ ಹೇಳ್ತಾರೆ. ಪರಮಾತ್ಮನು ಪಾರಮಾರ್ಥಿಕ ಸತ್ಯನು, ಜಗತ್ತು ವ್ಯಾವಹಾರಿಕ ಸತ್ಯವು. ಆದರೆ ಪಾರಮಾರ್ಥಿಕ ದೃಷ್ಟಿಯಿಂದ ಇದು ಪ್ರಾತಿಭಾಸಿಕವೇ. ಜಗತ್ ಜಾಗೃತ್ ಮತ್ತು ಸ್ವಪ್ನದ ಹಾಗೆ. ಜಾಗೃತ ಅವಸ್ಥೆಯ ಸ್ವಪ್ನಾವಸ್ಥೆಯ ದೃಷ್ಟಿಯಿಂದ ಸ್ವಪ್ನ ಸತ್ಯ ಇರಬಹುದು, ಆದ್ರೆ ಜಾಗೃತಿಗೆ ಬಂದ ಮೇಲೆ ಸ್ವಪ್ನವನ್ನ ನೋಡಿದಾಗ ನಮಗೆ ಗೊತ್ತಾಗತ್ತೆ ಜಾಗೃತನವನಲ್ಲಿಯೇ ಅದು ಹುಟ್ಟಿ ಅಲ್ಲಿಯೇ ವ್ಯವಹಾರವನ್ನು ಮಾಡಿ ಅಲ್ಲಿಯೇ ಅಡಗಿ ಹೋಗುವಂಥದ್ದು, ಅದಕ್ಕೆ ಸ್ವತಂತ್ರ ಅಸ್ತಿತ್ವ ಇಲ್ಲ ಎಂಬ ಮಿಥ್ಯಾ ಜಗದಧಿಷ್ಠಾನ ಸ್ವರೂಪನು ನಾನು ಎಂಬುದಾಗಿ ತನ್ನ 4ನೇ ಲಕ್ಷಣವನ್ನ ಹೇಳಿದ್ದನು. 5ನೇ ಲಕ್ಷಣವಾಗಿ ತಾನು ಈ ಮಿಥ್ಯಾ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕರ್ತ ಎಂಬುದಾಗಿ, ಆ ಸೃಷ್ಟಿಯ ವ್ಯವಸ್ಥೆ ಹೇಗಾಗ್ತದೆ ಅಂತ ಅದು ವ್ಯಾವಹಾರಿಕ ದೃಷ್ಟಿಯನ್ನ ಇಟ್ಟುಕೊಂಡು ಹೇಳಿರ್ತಕ್ಕಂಥದ್ದು. ಭಗವಂತನ ವ್ಯಾವಹಾರಿಕ ಸ್ವರೂಪವನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಅವನು ಸೃಷ್ಟಿ ಸ್ಥಿತಿ ಲಯಕರ್ತ ಎಂಬುದಾಗಿ ವಿವರಿಸಿರುವುದು ಕಂಡು ಬರ್ತದೆ. 6ನೇ ಲಕ್ಷಣವಾಗಿ ಭಗವಂತನು ಅಸಂಗನು ಎಂಬುದಾಗಿ ವಾಯುವಿನ ದೃಷ್ಟಾಂತವನ್ನು ಕೊಟ್ಟು ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋಮಹಾನ್, ಗಾಳಿ ಹೇಗೆ ಆಕಾಶಕ್ಕೆ ಯಾವುದೇ ಸುಗಂಧ ದುರ್ಗಂಧವಾದರೂ ಕೂಡ ಅಂಟಿಸುವುದಿಲ್ಲವೋ ಅಥವಾ ಆಕಾಶವು ಅಂಟಿಸಿಕೊಳ್ಳುವುದಿಲ್ಲವೋ ಹಾಗೆ ಆತ್ಮನು ಅಸಂಗನಿದ್ದಾನೆ. ಕೊನೆಯದಾಗಿ ಪರಮಾತ್ಮನು ಅಕರ್ತ ಅಭೋಕ್ತ, ಅದನ್ನ ನಚಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಎಂಬ ಮಾತಿನ ಮೂಲಕ ಯಾವ ಕರ್ಮಗಳು ಕೂಡ ನನ್ನನ್ನು ಬಂಧಿಸುವುದಿಲ್ಲ ಅಂತ ಹೇಳ್ತಾನೆ. ನಾನು ಕರ್ತ ಆಗಿ ಕರ್ಮವನ್ನು ಮಾಡುವುದಿಲ್ಲ, ಭೋಕ್ತ ಆಗಿ ಕರ್ಮ ಫಲವನ್ನು ಅನುಭವಿಸುವುದಿಲ್ಲ, ಅಸಂಗನಾಗಿದ್ದುಕೊಂಡೇ ಇದೆಲ್ಲವೂ ನಡೀತಾ ಇದೆ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ, ನನ್ನ ಸನ್ನಿಧಾನ ಕರ್ತೃತ್ವ, ನನ್ನ ಸನ್ನಿಧಿ ಮಾತ್ರದಿಂದ ಇದೆಲ್ಲವೂ ನಡೀತಾ ಇದೆ ಎಂಬುದಾಗಿ ಭಗವಂತನ ಪಾರಮಾರ್ಥಿಕ ಸ್ವರೂಪವನ್ನ 7 ಲಕ್ಷಣಗಳ ಮೂಲಕವಾಗಿ ಈ ಅಧ್ಯಾಯದಲ್ಲಿ ತಿಳಿಸಿಕೊಟ್ಟಿದ್ದಾನೆ. ತದನಂತರ 11ನೆಯ ಶ್ಲೋಕದಲ್ಲಿ ಸಂಸಾರ ಬಂಧನಕ್ಕೆ ಕಾರಣವನ್ನು ತಿಳಿಸಿಕೊಡ್ತಾ ಇದ್ದಾನೆ. ಹಾಗಾದ್ರೆ ನಮ್ಮೆಲ್ಲರ ಪಾರಮಾರ್ಥಿಕ ಸ್ವರೂಪವೂ ಕೂಡ
ಬಂಧನ ರಹಿತವಾಗಿದ್ದರೆ ನಮ್ಗೆ ಯಾಕೆ ಕರ್ಮ ಬಂಧನವಿದೆ, ಸಂಸಾರ ಬಂಧನವಿದೆ ಎಂಬುದಕ್ಕೆ ಭಗವಂತ ಕೊಟ್ಟ ಉತ್ತರ, ನಾವು ಪರಮಾತ್ಮನ ಸರಿಯಾಗಿ ಅರಿತುಕೊಂಡಿಲ್ಲ. ಸರಿಯಾಗಿ ಅರಿತುಕೊಳ್ಳುವುದು ಎಂಬ ಮಾತಿಗೆ ಅರ್ಥ ಏನು? ನಮ್ಮೆಲ್ಲರ ಆತ್ಮನು ನಿರ್ಗುಣ ನಿರಾಕಾರವಾದ ವ್ಯಾಪಕ ಅವ್ಯಕ್ತ ಸರ್ವಾಧಾರ ಮಿಥ್ಯಾ ಜಗದಧಿಷ್ಠಾನ ಸೃಷ್ಟಿ ಸ್ಥಿತಿ ಲಯಕರ್ತ ಅಸಂಗ ಅಕರ್ತ ಅಭೋಕ್ತಾನಾಗಿರುವ ಪರಮಾತ್ಮನೇ ಇದ್ದಾನೆ ಎಂಬುದಾಗಿ ತಿಳಿದುಕೊಳ್ಳದೇ ಇರುವುದರಿಂದ ನಮಗೆ ಸಂಸಾರ ಬಂಧನವಿದೆ. ಪರಂಭಾವ ಮಜಾನಂತಹ ಅಂತ ಪರಮಾತ್ಮನ ಪರಭಾವವನ್ನ, ಶ್ರೇಷ್ಠ ಭಾವವನ್ನ, ಶ್ರೇಷ್ಠ ಸ್ಥಿತಿಯನ್ನ ಅರಿತುಕೊಳ್ಳದೇ ಇರುವುದರಿಂದಲೇ ಬಂಧನ ಇದೆ. ನಮಗೆ ಕೃಷ್ಣನ ಪರಿಚಯ ಇದೆ, ಇಲ್ಲ ಅಂತಲ್ಲ. ಯಾವ ಕೃಷ್ಣನ ಪರಿಚಯ ಇದೆ? ಒಂದು ದೇವಕಿ ವಸುದೇವರ ಪುತ್ರನಾಗಿ ಅವತರಿಸಿರುವ ಕೃಷ್ಣನ ಪರಿಚಯ ಇದೆ. ಇಲ್ಲ, ಅವನು ಈ ಜಗತ್ನೆಲ್ಲ ಹೊತ್ತವನು, ಜಗತ್ತನ್ನು ಹೆತ್ತವನು, ಹೊತ್ತವನು, ಪರೆಯುವವನು, ಈ ರೀತಿಯಾಗಿ ಯಾವುದೋ ಲೋಕದಲ್ಲಿ ಇರುವವನು, ಈ ರೀತಿಯಾದ ಪರಿಚಯ ಇದೆ. ಕೃಷ್ಣ ಹೇಳ್ತಾನೆ, ಇದು ಸಂಪೂರ್ಣವಾದ ಪರಿಚಯ ಅಲ್ಲ. ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನುಮಾಶ್ರಿತಂ. ಮನುಷ್ಯನ ಶರೀರವನ್ನ ಆಶ್ರಯಿಸಿ ಇರುವ, ಸಾಕ್ಷಿ ಸ್ವರೂಪದಲ್ಲಿ ತೋರುತ್ತಿರುವ ಕೃಷ್ಣನನ್ನ ನಾವು ಅರಿಯಬೇಕು. ಅದಕ್ಕೆ ಎರಡು ಅರ್ಥವನ್ನು ನಾವು ನೋಡಿದ್ದೆವು. ಕೃಷ್ಣನು ಶರೀರಧಾರಿಯಾಗಿರುವವನು ಅಂತ ಅರ್ಥ ಮಾಡಿಕೊಂಡರೆ ಅವನನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಂತಲ್ಲ. ನಿರುಪಾಧಿಕನಾದ ಕೃಷ್ಣ ಯಾರಿದ್ದಾನೆ? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಅದು ಸರಿಯಾದ ತಿಳುವಳಿಕೆ. ಅಷ್ಟೇ ಅಲ್ಲದೆ ಆ ಪರಬ್ರಹ್ಮ ಸ್ವರೂಪನಾದ ಕೃಷ್ಣನು ನಮ್ಮೆಲ್ಲರ ಆತ್ಮನೇ ಆಗಿದ್ದಾನೆ ಎಂಬುದಾಗಿ ತಿಳಿದುಕೊಳ್ಳದೇ ಇದ್ದರೆ ನಾವು ಬಂಧನಕ್ಕೆ ಕಾರಣ ಆಗ್ತೇವೆ, ಸಂಸಾರ ಬಂಧನದಲ್ಲಿ ಬೀಳ್ತೇವೆ ಎಂಬುದನ್ನು 11ನೇ ಶ್ಲೋಕದಲ್ಲಿ ಹೇಳಿದ. ಇನ್ನು 12ನೇ ಶ್ಲೋಕದಿಂದ ಆರಂಭ ಮಾಡಿ 19ನೇ ಶ್ಲೋಕದ ತನಕವೂ ಕೂಡ ಭಗವಂತನು ವಿವಿಧ ಉಪಾಸನೆಗಳು ಮತ್ತೆ ಭಗವದ್ಭಕ್ತರು ಮತ್ತು ಅಭಕ್ತರು ಇವರ ಲಕ್ಷಣವನ್ನ ಹೇಳ್ತಾನೆ. ನಾಸ್ತಿಕರು ಆಸ್ತಿಕರು ಅಂತ ತೆಗೆದುಕೊಳ್ಬಹುದು. ಯಾರಿಗೆ ದೇವರ ಮೇಲೆ ಶ್ರದ್ಧೆ ಇಲ್ಲವೋ, ಶಾಸ್ತ್ರ ಮತ್ತು ಗುರುವಾಕ್ಯದ ಮೇಲೆ ಶ್ರದ್ಧೆ ಇಲ್ಲವೋ, ಅವರ ಜೀವನ ಹೇಗಿರ್ತದೆ ಎಂಬುದಾಗಿ ವಿವರಿಸ್ತಾ, ಮೋಘಾಶ ಮೋಘ ಕರ್ಮಾಣ, ವ್ಯರ್ಥವಾದ ಬಯಕೆ ಉಳ್ಳವರಾಗಿ ವ್ಯರ್ಥವಾದ ಕರ್ಮವನ್ನು ಮಾಡ್ತಾ ವ್ಯರ್ಥವಾದ ಇಚ್ಛೆ ಉಳ್ಳವರಾಗಿ ವ್ಯರ್ಥವಾದ ಜೀವನ ನಡೆಸ್ತಾ ಇರ್ತಾರೆ ಅಂತ. ಮೋಘ ಅಂದ್ರೆ ವ್ಯರ್ಥ ಅಂತ, ವೇಸ್ಟ್ ಲೈಫ್. ಯಾಕೆ ವೇಸ್ಟ್ ಲೈಫ್ ಅಂತ ಹೇಳಿದ್ರೆ, ಅಜ್ಞಾನದ ಒಂದು ಪ್ರಪಂಚವನ್ನ, ಅಜ್ಞಾನದ ಒಂದು ವ್ಯವಹಾರವನ್ನ ಸತ್ಯ ಎಂದು ಭ್ರಮಿಸಿದ್ದರಿಂದ ಅವರ ಕರ್ಮ ಅನ್ನೋದು ವ್ಯರ್ಥ ಎಂಬುದಾಗಿ ಹೇಳ್ತಾನೆ. ಅದನ್ನು ನಾವು ಚರ್ಚೆ ಮಾಡಿದೆವು, ಮತ್ತೆ ವಿಷಯ ಎತ್ಕೊಂಡ್ರೆ ಮುಂದಕ್ಕೆ ಹೋಗ್ತದೆ. ಇನ್ನೊಂದು, ಭಗವಂತನಲ್ಲಿ ಶ್ರದ್ಧೆ ಇರುವ, ಶಾಸ್ತ್ರ ಗುರುವಾಕ್ಯದಲ್ಲಿ ಶ್ರದ್ಧೆ ಇರುವವರ ವ್ಯವಹಾರ ಹೇಗಿರ್ತದೆ? ಭಜಂತಿ ಅನನ್ಯ ಮನಸಃ, ಅನನ್ಯ ಮನಸ್ಸಿನಿಂದ ಭಗವಂತನು ಬೇರೆಯಲ್ಲ, ನಾನು ಬೇರೆಯಲ್ಲ ಎಂಬ ಭಾವದಿಂದ ಭಗವಂತನನ್ನು ಭಜಿಸ್ತಾರೆ, ಭಗವಂತನ ಚಿಂತನೆಯನ್ನು ಮಾಡ್ತಾರೆ, ಧ್ಯಾನವನ್ನು ಮಾಡ್ತಾರೆ. ಅಥವಾ ಭೂತಾದಿಮವ್ಯಯಂ, ಸೃಷ್ಟಿ ಸ್ಥಿತಿ ಲಯಕರ್ತನಿದ್ದಾನೋ ಅವನು ಎಂಬುದಾಗಿ ಭಾವಿಸಿಕೊಂಡು ಅವನ ಭಜನೆಯೋ ಸ್ತೋತ್ರವೋ ಗುಣಗಾನವನ್ನು ಮಾಡುತ್ತಾರೆ. ಅಂತವರಿಗೆ ಮಹಾತ್ಮ ಎಂಬುದಾಗಿ ಕರೀತಾನೆ ಕೃಷ್ಣ. ಅಂತವರು ಪುಣ್ಯಜೀವಿಗಳು ಅಂತ ಹೇಳ್ತಾನೆ. ತದನಂತರ ವಿಶೇಷವಾಗಿ 14ನೇ ಶ್ಲೋಕದಿಂದ ಆರಂಭ ಮಾಡಿ, 15ನೇ ಶ್ಲೋಕದಿಂದ ಆರಂಭ ಮಾಡಿ 19ನೇ ಶ್ಲೋಕದವರೆಗೂ ವಿವಿಧ ಉಪಾಸನೆಗಳನ್ನು ಹೇಳ್ತಾನೆ. ವಿಶೇಷವಾಗಿ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವದೋ ಮುಖಂ. ಏಕತ್ವ ಅಂದ್ರೆ ಭಗವಂತನ ನಾನು ಬೇರೆ ಬೇರೆ ಅಲ್ಲ, ಅಭೇದ ಉಪಾಸನೆ.
ಅದ್ವೈತ ಚಿಂತನೆ, ಇದು ಏಕತ್ವೇನ, ಇದೊಂದು ರೀತಿ. ಪೃಥಕ್ತ್ವೇನ ಅಂದ್ರೆ ನಾನು ಬೇರೆ, ಉಪಾಸ್ಯ ದೇವತೆ ಬೇರೆ, ಅಂದ್ರೆ ಇಷ್ಟ ದೇವತಾ ರೂಪದಲ್ಲಿ ಭಗವಂತನ ಉಪಾಸನೆ ಮಾಡೋದು. ಇನ್ನೊಂದು ವಿಶ್ವತೋಮುಖಂ, ಅಂದ್ರೆ ಹಲವು ಬಗೆಯಾಗಿ ತೋರುತ್ತಿರುವ ಭಗವಂತನ ಉಪಾಸನೆ ಮಾಡೋದು, ವಿಶ್ವರೂಪ ಉಪಾಸನೆ ಅಂತ ಕರೀತಾರೆ. ಅದರ ಪರಿಚಯ ಮಾಡಿದ್ಮೇಲೆ ವಿಶ್ವರೂಪ ಉಪಾಸನೆಯ ಒಂದು ಬೀಜ ರೂಪವನ್ನು ಮುಂದೆ 11ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ವಿವರಿಸಲಿಕ್ಕಿರುವಂತಹ ಸಮಷ್ಟಿ ಸೃಷ್ಟಿಯನ್ನೇ ಭಗವಂತ ಎಂಬುದಾಗಿ ಕಾಣುವ ಆ ವಿಶ್ವರೂಪ ಉಪಾಸನೆಯ ಬಗೆಯನ್ನ ವಿವರಿಸ್ತಾನೆ. ಅಹಂ ಕ್ರತುರಹಂ ಯಜ್ಞ ಎನ್ನುವ ಶ್ಲೋಕದಿಂದ ಆರಂಭ ಮಾಡಿ ತಪಾಮ್ಯಹಮಹಂ ವರ್ಷಂ, ಅಂದ್ರೆ ಸೃಷ್ಟಿಯಲ್ಲಿ ಕಾಣುವ, ಕೇಳುವ, ಅನುಭವಿಸುವ ಎಲ್ಲವೂ ಕೂಡ ಭಗವಂತನ ಅಭಿವ್ಯಕ್ತಿ, ಭಗವಂತನ ಆವಿರ್ಭಾವ, ಸೃಷ್ಟಿಯೇ ಭಗವಂತನ ಒಂದು ಅವತಾರ ಎಂಬುದಾಗಿ ನೋಡುವುದನ್ನ ನಾವು ಕಲಿಯಬೇಕು ಅಂತ ತಿಳಿಸಿದ್ದನ್ನು ನೋಡಿದೆವು. ತದನಂತರ ಶ್ಲೋಕ 20ರಿಂದ ಆರಂಭ ಮಾಡಿ 29ರ ತನಕ ಸಕಾಮ ಭಕ್ತರು ಮತ್ತು ನಿಷ್ಕಾಮ ಭಕ್ತರ ಒಂದು ಚಿಂತನೆ ಮತ್ತು ಚರ್ಚೆ ನಡೆಯುತ್ತೆ. ಅದರಲ್ಲಿ ನಾವು ಆರಂಭದ 3 ಶ್ಲೋಕ ನೋಡಿದ್ದೆವು. ಆರಂಭದ 2 ಶ್ಲೋಕ 20 ಮತ್ತು 21ರಲ್ಲಿ ಸಕಾಮ ಭಕ್ತರ ಬಗ್ಗೆ ಭಗವಂತ ತಿಳಿಸಿಕೊಡ್ತಾನೆ. ಸಕಾಮ ಭಕ್ತರು ಅಂದ್ರೆ ಕಾಮನೆಗಳನ್ನ ಇಟ್ಟುಕೊಂಡು ಭಗವಂತನನ್ನು ಪ್ರೀತಿಸುವವರು, ಭಗವಂತನನ್ನ ಆರಾಧಿಸುವವರು. ಅವರಿಗೆ ಕಾಮನೆಯ ಪೂರ್ತಿ ಗುರಿ ಭಗವದ್ ಆರಾಧನೆ ಎನ್ನುವುದು ಮಾಧ್ಯಮ. ಭಗವದ್ ಆರಾಧನೆಯಿಂದ ತಮ್ಮ ಇಚ್ಛೆಯನ್ನ ಪೂರ್ತಿಗೊಳಿಸಿಕೊಳ್ಳಲು ಬಯಸುವವರು ಅವರು ಸಕಾಮ ಭಕ್ತರು. ನಿಷ್ಕಾಮ ಭಕ್ತರು ಅಂದ್ರೆ ಯಾರು? ಅವರಿಗೆ ಗುರಿಯೂ ಭಗವಂತ, ದಾರಿಯೂ ಭಗವದ್ ಆರಾಧನೆ. ಭಗವದ್ ಆರಾಧನೆಯ ದಾರಿಯ ಮೂಲಕ ಭಗವಂತನನ್ನೇ ಗುರಿಯಾಗಿಟ್ಟುಕೊಂಡವರು. ಅವರಿಗೆ ಪ್ರಾಪಂಚಿಕ ವಿಷಯ ಭೋಗಗಳ ಬಯಕೆಗಳಿಲ್ಲ. ಮುಕುಂದಮಾಲ ಎಂಬಂತಹ ಒಂದು ಗ್ರಂಥದಲ್ಲಿ ಆಳ್ವಾರರು ಹೇಳ್ತಾರೆ, ನಾಸ್ತಾ ಧರ್ಮೇ ನವಸು ನಿಚಯೇ ನೈವ ಕಾಮೋಪಭೋಗೆ ಯದ್ಯದ್ಭವ್ಯಂ ಭವತು ಭಗವನ್ ಪೂರ್ವಕರ್ಮಾನುರೂಪಂ ಏತತ್ ಪ್ರಾರ್ಥ್ಯಂ ಮಮ ಬಹುಮತೋ ಜನ್ಮ ಜನ್ಮಾಂತರೇಪಿ ತ್ವತ್ಪಾದಾಂಭೋರುಹ ಯುಗಗತ ನಿಶ್ಚಲಾ ಭಕ್ತಿರಸ್ತು. ಹೇ ಕೃಷ್ಣ, ನಾಸ್ತಾ ಧರ್ಮೇ ನವಸು ನಿಚಯೇ ನೈವ ಕಾಮೋಪಭೋಗೆ, ನಂಗೆ ಧರ್ಮದಲ್ಲಾಗಲಿ, ಅರ್ಥದಲ್ಲಾಗಲಿ ಅಥವಾ ಕಾಮೋಪಭೋಗದಲ್ಲಾಗಲಿ ಆಸ್ಥಾ ಇಲ್ಲ, ನನಗೆ ಇಚ್ಛೆ ಇಲ್ಲ, ನನಗೆ ಅಪೇಕ್ಷೆ ಇಲ್ಲ. ಯದ್ಯದ್ಭವ್ಯಂ ಭವತು ಭಗವನ್ ಪೂರ್ವಕರ್ಮಾನುರೂಪಂ, ಅದ್ ಏನೇನು ಆಗಬೇಕಂತಿದೆಯೋ ಪೂರ್ವಕರ್ಮಕ್ಕೆ ಅನುರೂಪವಾಗಿ ಹಾಗಾಗಲಿ. ಇಷ್ಟ ಪ್ರಾಪ್ತಿಯಾಗಬೇಕು, ಅನಿಷ್ಟ ನಿವೃತ್ತಿ ಆಗ್ಬೇಕು ಅಂತ ನಿನ್ನ ಮುಂದೆ ನಾನು ಕೇಳಿಕೊಳ್ಳೋದಿಲ್ಲ. ಯಾಕಂದ್ರೆ ಆ ಕೇಳ್ಕೊಳ್ಳುವಂಥದ್ದು ಅನ್ನೋದಕ್ಕೆ ಒಂದು ಕೊನೆಯೇ ಇಲ್ಲ. ಒಂದು ಸಮಸ್ಯೆ ಮುಗೀತು, ಇನ್ನೊಂದು ಸಮಸ್ಯೆ, ಅದು ಮುಗೀತು, ಜೀವನ ಪರ್ಯಂತ ಈ ಸಮಸ್ಯೆಗಳ ಸರಮಾಲೆ ಎನ್ನುವಂಥದ್ದು ಇದ್ದದ್ದೇ. ಆದ್ರಿಂದ ಪೂರ್ವಕರ್ಮದ ಪ್ರಕಾರ ಅದು ಒಳ್ಳೇದಿದೆಯೋ, ಪುಣ್ಯ ಕರ್ಮಗಳನ್ನು ಮಾಡಿದ್ರೆ ಒಳ್ಳೆಯದು ಬರ್ತದೆ, ಕೆಟ್ಟ ಕರ್ಮಗಳನ್ನು ಮಾಡಿದ್ರೆ ಕೆಟ್ಟದ್ದು ಬರ್ತದೆ. ಅದು ಬರುವಂಥದ್ದು ಬರ್ಲಿ. ನಾನು ಹೊಸದಾಗಿ ಇನ್ನೊಂದು ಕರ್ಮಗಳನ್ನ ಸಂಗ್ರಹಿಸುವ ಗೋಜಿಗೆ ಹೋಗುವುದಿಲ್ಲ. ಯದ್ಯದ್ ಭಾವ್ಯಂ ಭವತು ಭಗವನ್ ಪೂರ್ವಕರ್ಮಾನುರೂಪಂ. ಹಾಗಾದ್ರೆ ನನ್ನ ಪ್ರಾರ್ಥನೆ ಏನು? ತ್ವತ್ಪಾದಾಂಭೋರುಹ ಯುಗಗತ ನಿಶ್ಚಲ ಭಕ್ತಿರಸ್ತು. ನಿನ್ನ ಪಾದ ಪದ್ಮಗಳಲ್ಲಿ ಅವಿರತವಾದ ನಿತ್ಯಯುಕ್ತವಾದ ಭಕ್ತಿ ನನಗೆ ಉಂಟಾಗಲಿ. ನಿನ್ನಲ್ಲಿ ಭಕ್ತಿ ಕೊಡು, ನಾನು ಬೇರೆ ಇನ್ನೇನನ್ನು ನಿನ್ನಲ್ಲಿ ಅಪೇಕ್ಷಿಸುವುದಿಲ್ಲ. ಭಕ್ತಿ ಜ್ಞಾನ ವೈರಾಗ್ಯವನ್ನು ಕೇಳಿಕೊಂಡರೆ
ಭಗವತ್ ಪ್ರಾಪ್ತಿಗಾಗಿ ಅವನನ್ನು ಆರಾಧನೆ ಮಾಡಿದರೆ ಅದು ನಿಷ್ಕಾಮ ಎಂಬುದಾಗಿ ಹೇಳ್ತಾರೆ. ಚಿತ್ತಶುದ್ಧಿಯನ್ನ ಬೇಡಿಕೊಂಡ್ರೆ, ಭಗವಂತನು ತೃಪ್ತನಾಗಲಿ, ಸಂತೋಷ ಪಡಲಿ ಅಂತ ಬೇಡಿಕೊಂಡ್ರೆ, ಜ್ಞಾನ ಭಕ್ತಿ ವೈರಾಗ್ಯ ಪ್ರಾಪ್ತಿರಸ್ತು ಅಂತ ಕೇಳ್ಕೊಂಡ್ರೆ ಇದು ನಿಷ್ಕಾಮವೇ ಆಗ್ತದೆ. ಯಾಕೆ? ಅದು ಸ್ವಾರ್ಥ ಬಯಕೆಯಿಂದ ಕೂಡಿದ್ದಲ್ಲ. ಭಗವತ್ ಪ್ರಾಪ್ತಿ ಎನ್ನುವುದು ಎಲ್ಲ ಸ್ವಾರ್ಥಗಳ ಪರಮಾವಧಿ, ಸ್ವಾರ್ಥಗಳನ್ನು ಮೀರಿದ ಸ್ಥಿತಿ ಅದು. ಆದ್ದರಿಂದ ಸ್ವಾರ್ಥವನ್ನು ಮೀರುವುದಕ್ಕಾಗಿ ಕೇಳಿಕೊಳ್ಳುವಂಥದ್ದು ಸಕಾಮವಾಗೋದಿಲ್ಲ. ಸಕಾಮ ಅಂದ್ರೆ ಏನು? ನಾನು ಮತ್ತು ನನಗೆ ಸಂಬಂಧಿಸಿದ ವಸ್ತು, ವ್ಯಕ್ತಿಗಳಿರಬಹುದು, ಅವುಗಳ ಹಿತಕ್ಕಾಗಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ, ಸಂಕಲ್ಪವನ್ನು ಮಾಡಿಕೊಂಡ್ರೆ, ಅಥವಾ ದೇವತೆಗಳಲ್ಲಿ, ಅದನ್ನು ಸಕಾಮ ಭಕ್ತಿ ಎಂದು ಕರೆಯಲ್ಪಡ್ತದೆ. ಇದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಅಲ್ಲಿ ಸಹಜವಾಗಿ ಒಂದು ಪ್ರಶ್ನೆ ಬಂದ್ಬಿಡ್ತದೆ, ಏನು? ಹಾಗಾದ್ರೆ ಭಗವಂತನಲ್ಲಿಯೇ ಅನನ್ಯ ಭಕ್ತರಾಗಿ ಇದ್ದುಕೊಂಡವರಿಗೆ ಜೀವನದ ವ್ಯವಸ್ಥೆ ಹೇಗೆ ನಡೀತದೆ? ಯೋಗಕ್ಷೇಮ ನೋಡಿಕೊಳ್ಳೋದು ಯಾರು? ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳ್ತಾರೆ. LIC ಅವರ ಲೋಗೋ ಅದೇ, ಧ್ಯೇಯ ವಾಕ್ಯ ಏನು? ಯೋಗಕ್ಷೇಮಂ ವಹಾಮ್ಯಹಂ. ಆದ್ರೆ ಅವರಿಗೆ ಪ್ರೀಮಿಯಂ ಕಟ್ಟಬೇಕಲ್ಲ, ವರ್ಷಕ್ಕೆ ಇಂತಿಷ್ಟು ಅಂತ ಹೇಳಿ ಕಂತುಗಳಲ್ಲಿ ಹಣ ಕಟ್ಟಿದ್ರೆ ಅವರು ಹಣ ಸಹಾಯ ಮಾಡಬಹುದು. ಆದ್ರೆ ಯೋಗಕ್ಷೇಮ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ, ಪ್ರಾಪ್ತಸ್ಯ ರಕ್ಷಣಂ ಕ್ಷೇಮ. ಯಾವುದು ಈ ಜೀವದ ರಕ್ಷಣೆಗೆ, ಅಥವಾ ತನ್ನ ಗೃಹಸ್ಥನಾಗಿದ್ರೆ ಕುಟುಂಬದ ಜವಾಬ್ದಾರಿಗಳು ಅಂತ ಇರ್ತದೆ, ಹೆಂಡತಿ, ಮಕ್ಕಳು, ಮನೆ, ಮಠ, ಅದರ ಅವಶ್ಯಕತೆಗಳಿಗೆ ಬೇಕಾದದ್ದು ಒದಗಿಸುವಂಥದ್ದು ಯೋಗ. ಕ್ಷೇಮ ಅಂದ್ರೆ ಈಗಾಗಲೇ ಇದ್ದುಕೊಂಡಿರುವಂತಹ ಸಂಗತಿಗಳನ್ನ ರಕ್ಷಿಸುವಂಥದ್ದು ಯೋಗಕ್ಷೇಮ. ಅದೆರಡು ಯಾವ ಪಾಲಿಸಿ ಕಂಪನಿಗೂ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಭಗವಂತ ಹೇಳ್ತಾನೆ, ಯಾರು ಅನನ್ಯರಾಗಿ ನನ್ನನ್ನು ಭಜಿಸ್ತಾರೋ ಅವರು ಯೋಗಕ್ಷೇಮವನ್ನ ನಾನು ನೋಡಿಕೊಳ್ತೇನೆ. ಅನನ್ಯಾಶ್ಚಿಂತಯಂತೋ ಮಾಂ. ಆದ್ದರಿಂದ ಆ ಕುರಿತಾಗಿ ಅವರು ಚಿಂತಿಸುವ ಅವಶ್ಯಕತೆ ಇಲ್ಲ. ನನ್ನ ಬದುಕಿನ ಜವಾಬ್ದಾರಿಗಳನ್ನ ಯಾರು ನಿರ್ವಹಿಸುವರು? ಒಂದು ಪ್ರಸಿದ್ಧ ಕಥೆಯನ್ನ ನೀವು ಕೇಳಿರ್ತೀರಿ. ಉತ್ತರ ಭಾರತದ ಒಬ್ಬ ಸಂತ, ಹೆಸರು ಹೇಳ್ತಾರೆ ಮಧುಸೂದನ ಸರಸ್ವತಿಗಳ ಪೂರ್ವಾಶ್ರಮ ಎಂಬುದಾಗಿ, ಗೊತ್ತಿಲ್ಲ. ಒಬ್ಬ ಸಂತ, ಗೃಹಸ್ಥನು ಆತ. ತನ್ನ ಮನೆಯಲ್ಲಿ ಗುರುಕುಲವನ್ನು ನಡೆಸ್ತಾ ಇದ್ದನಂತ. ಮಕ್ಕಳಿಗೆ ಪಾಠವನ್ನು ಹೇಳುವಂಥದ್ದು, ಭಗವದ್ ಉಪಾಸನೆಯನ್ನು ಮಾಡುವಂಥದ್ದು, ನಿಷ್ಠೆಯಿಂದ ಜೀವನವನ್ನು ನಡೆಸ್ಕೊಂಡು ಹೋಗುತ್ತಾ ಇದ್ದಾರೆ. ಸಂಪತ್ತಿನ ಕೊರತೆ ಇತ್ತು. ಅವಶ್ಯಕತೆ ಇದ್ದಾಗ ಅಲ್ಲಿ ಇಲ್ಲಿ ಹೋಗಿ ಕೇಳಿಕೊಂಡು ಬಂದು ಅದರ ವ್ಯವಸ್ಥೆಯನ್ನು ನೀಗಿಸ್ತಾ ಇದ್ದ. ಹೇಗೂ ನಡೀತಾ ಇತ್ತು. ಒಂದು ದಿನ ಏನಾಯ್ತಪ್ಪ ಅಂದ್ರೆ, ಮಕ್ಕಳಿಗೂ ಊಟ ಹಾಕ್ಲಿಕ್ಕೆ ವ್ಯವಸ್ಥೆ ಇರಲಿಲ್ಲ, ಮನೆಯಲ್ಲಿ ಅಡಿಗೆ ಸಾಮಾನುಗಳೇ ಇರಲಿಲ್ಲ. ಹೆಂಡತಿ ಬಂದು ಹೇಳ್ತಾಳೆ, ನೋಡ್ರಿ, ವಿದ್ಯಾರ್ಥಿಗಳಿಗೆ ಭೋಜನ ವ್ಯವಸ್ಥೆ ಮಾಡೋದಕ್ಕಾಗ್ಲಿ ನಮ್ಮಲ್ಲಿ ಇಲ್ಲ, ಕೊರತೆ ಆಗ್ಬಿಟ್ಟಿದೆ ಅಂತ. ಅವನು ಭಗವದ್ಗೀತೆ ಶ್ಲೋಕ ಪಾರಾಯಣ ಮಾಡ್ತಿದ್ದಂತೆ. ಅಷ್ಟೊತ್ತಿಗೆ 9ನೇ ಅಧ್ಯಾಯಕ್ಕೆ ಬಂದಿದ್ದಂತೆ. ಅದರಲ್ಲಿ ಅನನ್ಯ ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಬಂದ ತಕ್ಷಣ ಹೆಂಡತಿ ಬೆಳಿಗ್ಗೆ ಹೇಳಿರೋ ವಿಷಯ ನೆನಪಿಗೆ ಬರ್ತದೆ. ಏನು? ಯೋಗಕ್ಷೇಮವನ್ನ ನಾನು ವಹಿಸಿಕೊಳ್ತೇನೆ ಅಂತ ಭಗವಂತ ಭರವಸೆಯನ್ನಿತ್ತಿದ್ದಾನೆ, ಹೌದು. ಆದ್ರೆ ನನ್ನ ಬದುಕಿನಲ್ಲಿ ಅದು ಘಟಿಸ್ತಾ ಇಲ್ವಲ್ಲ. ಆದ್ರಿಂದ ಭಗವದ್ಗೀತೆ ಈ ಶ್ಲೋಕವನ್ನು ನಾನು ಒಪ್ಪುವುದಿಲ್ಲ ಅಂತ ಆ ಒಂದು ವಾಕ್ಯದ ಮೇಲೆ ಯೋಗಕ್ಷೇಮಂ ವಹಾಮ್ಯಹಂ ಅನ್ನೋ ಕ್ರಾಸ್ ಮಾರ್ಕ್ ಹಾಕಿದಂತೆ, ಇಂಟು ಮಾರ್ಕ್ ಹಾಕಿದಂತೆ, ಕೆಂಪು ಶಾಯಿಯಲ್ಲಿ ಇಂಟು ಮಾರ್ಕ್ ಹಾಕಿದ. ಸರಿ, ಯೋಗಕ್ಷೇಮ ಇಲ್ಲ,
ಏನ್ ಮಾಡೋದು, ಏನಾದ್ರೂ ಆಗತ್ತ ಉಪಾಯ ನೋಡೋಣ. ಅಷ್ಟಕ್ಕೆ ಭಗವದ್ಗೀತೆ ಓದೋದು ನಿಲ್ಲಿಸ್ದ, ಗಂಗಾ ನದಿ ತೀರಕ್ಕೆ ಹೋಗಿ ಕೂತ್ಕೊಂಡ. ಯಾರಾದ್ರೂ ಬರ್ತಾರೇನೋ, ಏನಾದ್ರೂ ಸಹಾಯ ಕೇಳೋಣೇನೋ ಅಂತ. ಯಾರ್ದು ಸಹಾಯವೂ ಸಿಗ್ಲಿಲ್ಲ. ಮಧ್ಯಾಹ್ನ ಆಯ್ತು, 1-2 ಗಂಟೆ ಆಯ್ತು. ಬರೀ ಕೈಯಲ್ಲಿ ಮನೆಗೆ ಬರ್ತಾನೆ. ಮನೆಗೆ ಬಂದು ನೋಡಿದ್ರೆ ಬಗೆ ಬಗೆಯ ಭಕ್ಷಾನ್ನಗಳಿಂದ ಯುಕ್ತವಾದಂತಹ ಭೋಜನ ಸಿದ್ಧವಾಗಿದೆ ಮನೆಯಲ್ಲಿ. ಹೆಂಡತಿ ಹತ್ರ ಕೇಳ್ತಾನೆ, ಯಾರು ತಂದು ಕೊಟ್ರು ಇಷ್ಟಲ್ಲ ಸ್ವಾಮಿ? ಸ್ವಾಮಿ ನೀವೇ ಕಳಿಸ್ಕೊಟ್ರಿ ಅಂತ ಒಬ್ಬ ಯುವಕ ತನ್ನ ಬೆನ್ನ ಮೇಲೆ ಒಂದು ಆಹಾರ ಪದಾರ್ಥಗಳ ಮೂಟೆಯನ್ನೇ ಹೊತ್ತುಕೊಂಡು ಮನೆಯಲ್ಲಿ ಇಟ್ಟು ಹೋದ. ಯಾರಪ್ಪ ಕೊಟ್ಟಿದ್ದು ಅಂತ ಕೇಳಿದ್ರೆ, ಕಳಿಸಿದ್ದು ನಿಮ್ಮ ಯಜಮಾನರು ಕಳಿಸಿದ್ರು ಅಂತ ಹೇಳ್ದ ಅವನು. ಹೌದಾ, ನಾನು ಯಾರಿಗೂ ಕಳಿಸಿಲ್ವಲ್ಲ. ಅಲ್ಲ ಸ್ವಾಮಿ, ಪಾಪದ ಹುಡುಗ ಏನೋ ಹೊತ್ಕೊಂಡು ಬರ್ತಿದ್ದಾನೆ, ಅವನ ಬೆನ್ ಮೇಲೆ 2 ಬಾಸುಂಡೆ ಬರುವ ಹಾಗೆ 2 ಏಟ್ ಹಾಕಿ ಬಿಟ್ಟಿದ್ದೀರಲ್ಲ ನೀವು. ಆ ಹುಡುಗನ ಬೆನ್ನಿನ ಮೇಲೆ ಕೆಂಪು ಬಾಸುಂಡೆ 2 ಎದ್ದು ಬಿಟ್ಟಿತ್ತಲ್ಲ, ಇಂಟು ಮಾರ್ಕ್. ಆವಾಗ ನನ್ನ ತಲೆಗೆ ಹೊಳಿತದೆ, ಬೆಳಿಗ್ಗೆ ಪಾರಾಯಣ ಮಾಡುವ ಯೋಗಕ್ಷೇಮಂ ವಹಾಮ್ಯಹಂ ಎಂಬಲ್ಲಿ ನಾನು ಕ್ರಾಸ್ ಮಾರ್ಕ್ ಹಾಕಿದ್ನಲ್ಲ, ಅದಕ್ಕೆ ಭಗವಂತ ಏನೋ ನಾನಿದ್ದೇನಪ್ಪ ನಿನ್ ಜೊತೆಗೆ, ನಿನ್ ಕೈ ಬಿಡಲ್ಲ ಅಂತ ತೋರ್ಸೋದಕ್ಕೆ ಈ ನಾಟಕ ಮಾಡಿದ್ದಾನೆ ಅಂತ ಒಂದು ಪ್ರಸಿದ್ಧವಾದ ಕಥೆ. ಈ ಕಥೆಗಳು ಸುಮ್ಮನೆ ಕಲ್ಪಿತವಾದದ್ದಲ್ಲ. ಎಷ್ಟೋ ಜನರ ಬದುಕಲ್ಲಿ, ಸಂತರ ಬದುಕಲ್ಲಿ, ಗೃಹಸ್ಥರಾಗಿ ಸಂತರಾದವರ ಬದುಕಿನಲ್ಲಿಯೂ ಸನ್ಯಾಸಿಗಳಾದವರ ಬದುಕಿನಲ್ಲಿಯೂ ನಾವು ಸಾಕಷ್ಟು ನೋಡುತ್ತೇವೆ. ಅನನ್ಯವಾಗಿ ಭಗವಂತನಲ್ಲಿಯೇ ಅನನ್ಯ ಶರಣಾಗತಿಯನ್ನ ಹೊಂದಿ ಅವನನ್ನೇ ಭಜಿಸುತ್ತಾ ಅವನಿಗಾಗಿ ಬದುಕನ್ನು ನಡೆಸ್ತಾ ಇರುವ ಜೀವನದಲ್ಲಿ ಅಗತ್ಯಕ್ಕೆ ಬೇಕಾದ ಅವಶ್ಯಕತೆಗಳನ್ನ ಅನಾಯಾಸವಾಗಿ ಅದು ಪೂರೈಕೆ ಆಗ್ತಾ ಇರುವುದು ಕಾಣುತ್ತದೆ. ಆದ್ರಿಂದ ಆ ಕುರಿತು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಎಂಬುದಾಗಿ ಭಗವಂತ ಹೇಳ್ತಾನೆ. ಪರ್ಯುಪಾಸನೆ, ಎಲ್ಲಾ ರೀತಿಯಿಂದಲೂ ಭಗವಂತನನ್ನೇ ಸ್ಮರಿಸಬೇಕು, ಭಗವಂತನನ್ನೇ ಉಪಾಸನೆ ಮಾಡಬೇಕು. ನಿತ್ಯ ಅಭಿಯುಕ್ತಾನ, ಆ ರೀತಿ ನಿತ್ಯವೂ ಭಗವಂತನೊಡನೆ ಒಂದಾದ ಮನಸ್ಸುಳ್ಳವರಿಗೆ ಯೋಗಕ್ಷೇಮವನ್ನು ವಹಿಸಿಕೊಳ್ಳುತ್ತೇನೆ. ಇಲ್ಲಿ ಅನನ್ಯಾಶ್ಚಿಂತೆಯಂತಹ ಎಂಬ ಮಾತಿಗೆ ಶಂಕರರು ಏನ್ ಹೇಳ್ತಾರಪ್ಪ ಅಂದ್ರೆ, ಅಪೃಥಕ್ ಭೂತಾಹ ಪರಂ ದೇವಂ ನಾರಾಯಣಂ ಮಾಂ ಆತ್ಮತ್ವೇನ ಗತಾಹ ಸಂತಹ ಚಿಂತೆಯಂತಹ. ನನ್ನ ಆತ್ಮನೇ ಪರಮಾತ್ಮ ಎಂಬ ಭಾವದಲ್ಲಿ, ಅದ್ವೈತ ಭಾವದಲ್ಲಿ ಚಿಂತನೆ ಮಾಡುವಂಥದ್ದು ಎಂಬುದಾಗಿ ಅರ್ಥವನ್ನು ತೆಗೆದುಕೊಂಡಿದ್ದಾರೆ. ಭಗವಂತನಿಗಿಂತ ನಾನು ಬೇರೆಯಲ್ಲ ಎಂಬ ಭಾವನೆಯಿಂದ ಚಿಂತನೆ ಮಾಡುವುದನ್ನ ಅನನ್ಯ ಚಿಂತೆಯಂತಹ ಎಂಬ ಮಾತಿಗೆ ಅರ್ಥ ಎಂಬುದಾಗಿ. ಇದು ಪಾರಮಾರ್ಥಿಕ ಉನ್ನತವಾದಂತಹ ಒಂದು ಭಕ್ತಿಯಾದ್ರೂ ಕೂಡ ಒಂದೊಮ್ಮೆ ಭಗವಂತನ ಸಗುಣ ಸಾಕಾರದಲ್ಲಿ ವಿಶ್ವಾಸವನ್ನು ಇಟ್ಟವನೂ ಕೂಡ ಅನನ್ಯ ಮನಸ್ಕನಾಗಿ ಅವನನ್ನೇ ಧ್ಯಾನಿಸುತ್ತಾ ಇದ್ದರೆ ಅವರ ಯೋಗಕ್ಷೇಮವನ್ನು ಭಗವಂತನೇ ನೋಡುತ್ತಾನೆ. ನಾವು ಇದನ್ನೆಲ್ಲ ಪುರಾಣ ಇತಿಹಾಸಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಕಥೆಗಳನ್ನೆಲ್ಲ ನೋಡ್ತೇವೆ, ಹೇಗೆ ಭಗವಂತ ಅವರನ್ನು ಕಾಪಾಡಿದ ಎಂಬುದಾಗಿ. ಈ ರೀತಿಯಾಗಿ ಭಗವಂತನ ನಿಷ್ಕಾಮ ಭಕ್ತರು ಯಾರಿದ್ದಾರೋ ಅವರ ರಕ್ಷಣೆ ಅವನೇ ಭಗವಂತನೇ ಮಾಡ್ತಾನೆ ಎಂಬ ವಿಷಯವನ್ನ ಪ್ರಸ್ತಾಪಿಸಿದ ಮೇಲೆ ಇನ್ನು ಮುಂದಕ್ಕೆ ಅನ್ಯ ದೇವತಾ ಭಕ್ತಿ ಮತ್ತು ಪರದೇವತಾ ಭಕ್ತಿಗಿರುವ ವ್ಯತ್ಯಾಸವನ್ನು ಹೇಳ್ತಾನೆ. ನೋಡಿ, ದೇವತೆಗಳು ಅಂತ ಇದ್ದಾರೆ, 33 ಕೋಟಿ ದೇವತೆಗಳು ಅಂತ ಇದ್ದಾರೆ. ಆ ದೇವತೆಗಳಲ್ಲಿಯೂ ಕೂಡ ನಾವು ಶ್ರದ್ಧೆ ಮತ್ತು ಭಕ್ತಿಯನ್ನ ತೋರಿಸಬಹುದು. ನಮ್ಮ ವೇದಗಳಲ್ಲಿ ಯಜ್ಞಯಾಗಾದಿಗಳು ಅಂತ ಏನ್ ಕರಿತೇವೋ, ವಿಶೇಷವಾಗಿ ದೇವತೆಗಳ ಉದ್ದೇಶವಾಗಿಯೇ ಹವಿಸ್ಸನ್ನ ಕೊಡುವಂಥದ್ದಾಗಿರ್ತದೆ. ಅದಲ್ಲದೇನೆ ಪರಿಚ್ಛಿನ್ನವಾದ ಶಕ್ತಿ ಎಂಬುದಾಗಿ ಭಾವಿಸಿಕೊಂಡು
ಕೆಲವು ಭಗವಂತನ ರೂಪಗಳನ್ನೇ ಆರಾಧನೆ ಮಾಡುವುದುಂಟು. ಉದಾಹರಣೆಗೆ ಲಕ್ಷ್ಮಿ, ಇದು ಸಂಪತ್ತಿನ ಅಧಿದೇವತೆ ಅಂತ ಭಾವಿಸಿಕೊಂಡು ನಾವು ಆರಾಧನೆ ಮಾಡುವುದುಂಟು. ಶಕ್ತಿಯ ಅಧಿದೇವತೆಯಾದಂತಹ ದುರ್ಗೆಯನ್ನ, ಇವಳನ್ನ ಆರಾಧನೆ ಮಾಡಿದ್ರೆ ನಮಗೆ ಶಕ್ತಿ ಪ್ರಾಪ್ತಿ ಆಗ್ತದೆ. ದುರ್ಗತಿ ಹಾರಿಣಿ, ಕಷ್ಟಗಳನ್ನೆಲ್ಲ ದೂರ ಮಾಡ್ತಾಳೆ. ಹಾಗೆ ಜ್ಞಾನ ಪ್ರಾಪ್ತಿಯಾಗಿ ಸರಸ್ವತಿಯನ್ನು, ಗಣಪತಿಯನ್ನು, ಹೀಗೆ ಯಾವುದೋ ಒಂದು ಉದ್ದೇಶವನ್ನ ಇಟ್ಟುಕೊಂಡು ನಾವು ಆರಾಧಿಸುವಂತಹ ದೇವತೆಯನ್ನು ಅಥವಾ ಭಗವಂತನ ರೂಪವನ್ನು ಒಂದು ಪರಿಚ್ಛಿನ್ನವಾದ ಶಕ್ತಿ ಅಂತ ಭಾವಿಸಿಕೊಂಡಾಗ ಅದನ್ನ ಅನ್ಯ ದೇವತಾ ಭಕ್ತಿ ಅಂತ ಕರೀತಾರೆ. ಪರದೇವತಾ ಭಕ್ತಿ ಅಂತ ಹೇಳಿದ್ರೇನು? ಪರಮಾತ್ಮನು ಸಚ್ಚಿದಾನಂದ ಸ್ವರೂಪನು, ನಮ್ಮೆಲ್ಲರ ಆತ್ಮನು. ಅವನು ಸೋಪಾಧಿಕನು ಹಾಗೂ ನಿರುಪಾಧಿಕನು ಆಗಿದ್ದಾನೆ. ನಿರುಪಾಧಿಕನಾಗಿ ಸಚ್ಚಿದಾನಂದ ಸ್ವರೂಪನಾಗಿ ನಮ್ಮೆಲ್ಲರ ಆತ್ಮನಾಗಿದ್ದಾನೆ. ಸೋಪಾಧಿಕನಾಗಿ ಸೃಷ್ಟಿ ಸ್ಥಿತಿ ಲಯಕರ್ತನಾಗಿದ್ದಾನೆ. ಅವನೇ ಭಗವಂತ, ಪರಮಾತ್ಮ, ಅವನೇ ಪರದೇವತೆ, ವಾಸುದೇವನು. ಹೀಗೆಂಬುದಾಗಿ ಪರಮಾತ್ಮನನ್ನು ಅರ್ಥ ಮಾಡಿಕೊಂಡು ಅವನನ್ನು ಭಜಿಸಿದರೆ ಪರದೇವತಾ ಭಕ್ತಿ ಅಂತ ಹೇಳ್ತಾರೆ. ಈಗ ಉದಾಹರಣೆಗೆ ವಿಷ್ಣು ಅಂದ್ರೆ ಯಾರು? ವಿಷ್ಣು ಎಂಬ ಹೆಸರು ಒಬ್ಬ ದೇವತೆಗೂ ಇದೆ. 10ನೇ ಅಧ್ಯಾಯದಲ್ಲಿ ಬರ್ತದೆ. ಅವನು ಆದಿತ್ಯಾನಾಂ ಅಹಂ ವಿಷ್ಣು ಅಂತ ಕರೀತಾರೆ. ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದ ವಿಷ್ಣು ಅದು ದೇವತೆ ಅಲ್ಲ, ಅದು ಪರದೇವತೆ, ಸೃಷ್ಟಿ ಸ್ಥಿತಿ ಲಯಕರ್ತನ ಹಾಗೂ ಸಚ್ಚಿದಾನಂದ ಸ್ವರೂಪನು. ಇದೆರಡು ಲಕ್ಷಣವನ್ನ ಮನಸ್ಸಲ್ಲಿ ಇಟ್ಟುಕೊಳ್ಬೇಕು ನಾವು. ಪರಮಾತ್ಮ ಎಂದಾಗ ಸೋಪಾಧಿಕನೂ ನಿರುಪಾಧಿಕನೂ ಆಗಿ ಇರುವಂಥವನು. ಸಗುಣ ನಿರ್ಗುಣ ಎಂಬುದಾಗಿ ಹೇಳ್ತಾರೆ. ಆದ್ರೆ ಸೋಪಾಧಿಕ ನಿರುಪಾಧಿಕ ಅನ್ನೋದು ಹೆಚ್ಚು ಯುಕ್ತವಾದಂಥದ್ದು. ನಿರುಪಾಧಿಕನಾಗಿ ಅವನು ಚೈತನ್ಯ ಸ್ವರೂಪನು, ಚಿದ್ಘನ ಆನಂದ ಘನ ಸ್ವರೂಪನು. ಸೋಪಾಧಿಕನಾಗಿ ಪಂಚಕೃತ್ಯ ಪರಾಯಣನು. ಅದಕ್ಕೆ ಭಾಗವತದ ಧ್ಯಾನ ಶ್ಲೋಕದಲ್ಲಿ ಒಂದು ಬಹಳ ಸುಂದರವಾದ ಮಾತು ಬರ್ತದೆ. ಸಚ್ಚಿದಾನಂದ ರೂಪಾಯ ವಿಶ್ವೋತ್ಪತ್ತ್ಯಾದಿ ಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನುಮಃ. ಸಚ್ಚಿದಾನಂದ ಸ್ವರೂಪನು ವಿಶ್ವೋತ್ಪತ್ತ್ಯಾದಿ ಹೇತವೇ, ವಿಶ್ವದ ಉತ್ಪತ್ತಿ ಸ್ಥಿತಿ ಲಯಕ್ಕೆ ಹೇತು ಅಂದ್ರೆ ಕಾರಣನು. ಆ ಕೃಷ್ಣನನ್ನು ಭಜಿಸೋಣ ಅಂತ. ಇದು ಪರಮಾತ್ಮನ ಯಥಾರ್ಥ ಸ್ವರೂಪ. ಇದನ್ನು ಅರಿತುಕೊಂಡು ವಿಷ್ಣುವನ್ನು ಭಜಿಸಿದರೆ ಅದು ಪರದೇವತಾ ಭಕ್ತಿ ಆಯ್ತು, ಪರಮಾತ್ಮ ಭಕ್ತಿ ಆಯ್ತು. ಅಥವಾ ಶಿವನನ್ನ, ಶಿವ ಅಂದ್ರೆ ಹೀಗಿರುವವನು ಎಂಬುದಾಗಿ ಪರಮಾತ್ಮ ಸ್ವರೂಪದಿಂದ ಅವನನ್ನು ಅರ್ಥೈಸಿಕೊಂಡು ಭಜಿಸಿದರೆ ಇದು ಪರಮಾತ್ಮ ಭಕ್ತಿ ಆಯ್ತು. ಹಾಗೆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ ಅಂದ್ರೆ ಯಾರು? ಇದು ಯಾವುದೋ ಒಂದು ಪರಿಚ್ಛಿನ್ನ ದೇವತೆಯಲ್ಲ, ಇದು ಸಚ್ಚಿದಾನಂದ ಸ್ವರೂಪಳು, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕರ್ತಳು ಆದಂತಹ ಪರಮಾತ್ಮ ವಸ್ತುವೇ ಇದೆ ಇದು ಅಂತ ಭಾವಿಸಿಕೊಂಡಾಗ ಅದು ಪರದೇವತೆ ಆಯ್ತು. ಹಾಗೆ ಗಣಪತಿ ಇರಬಹುದು, ಹಾಗೆ ಸ್ಕಂದ ಸುಬ್ರಹ್ಮಣ್ಯ ಇರ್ಬೋದು, ರಾಮ ಇರ್ಬೋದು, ಕೃಷ್ಣ ಇರ್ಬೋದು. ಹೀಗೆ ನಾವು ಭಾವಿಸಿಕೊಂಡು ಭಕ್ತಿ ಮಾಡುವುದು ಒಂದು. ಇನ್ನೊಂದು, ಅದು ಯಾವುದೋ ಪರಿಚ್ಛಿನ್ನವಾದಂತಹ ಸೀಮಿತವಾದಂತಹ ಶಕ್ತಿಯನ್ನು ಒಳಗೊಂಡಂಥದ್ದು ಅಂತ ಭಾವಿಸಿಕೊಂಡಾಗ ಅದನ್ನ ದೇವತೆಯ ವ್ಯಾಪ್ತಿಗೆ ತಂದುಬಿಟ್ಟು. ಉದಾಹರಣೆಗೆ ಗಣೇಶ, ಗಣಪತಿ ಅಂದ್ರೆ ಯಾರು? ಅವನು ಕೇವಲ ವಿಘ್ನ ನಿವಾರಕನು, ಸದ್ಬುದ್ಧಿ ಪ್ರದಾಯಕನು, ಸಿದ್ಧಿ ಬುದ್ಧಿ ಜೊತೆಗಿರುವ ಗಣಪತಿ. ಹೀಗೆಂಬುದಾಗಿ ಸಗುಣ ಸಾಕಾರ ರೂಪವನ್ನ ಪರಿಚ್ಛಿನ್ನವಾದ ಶಕ್ತಿಗೆ ಸೀಮಿತ ಮಾಡಿಬಿಟ್ರೆ ಅದು ಅನ್ಯ ದೇವತಾ ಭಕ್ತಿಯಾಗಿ ಬಿಡುತ್ತೆ. ಅಂದ್ರೆ ಗಣೇಶನು ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ, ತ್ವಮೇವ ಕೇವಲಂ ಕರ್ತಾಸಿ, ತ್ವಮೇವ ಕೇವಲಂ ಧರ್ತಾಸಿ, ತ್ವಮೇವ ಕೇವಲಂ ಹರ್ತಾಸಿ. ಈ ಪ್ರಕಾರವಾದ ಚಿಂತನೆ ಮಾಡಿದ್ರೆ ಅದು ಪರಮಾತ್ಮ ಸ್ವರೂಪದ ದೃಷ್ಟಿ ಆಯ್ತು. ಆದ್ದರಿಂದ ನಾವು ಯಾವ ದೃಷ್ಟಿಕೋನ ಇಟ್ಟುಕೊಂಡು ದೇವತೆಯನ್ನಾಗಲಿ
ಅಥವಾ ದೇವರನ್ನಾಗ್ಲಿ ಆರಾಧನೆ ಮಾಡ್ತೇವೋ ಆ ಪ್ರಕಾರವಾದಂತಹ ಸ್ಥಿತಿ ನಮಗೆ ಉಂಟಾಗ್ತದೆ ಎನ್ನುವುದನ್ನ ಇಲ್ಲಿ ಭಗವಂತ ಸ್ಪಷ್ಟಪಡಿಸ್ತಾ ಇದ್ದಾನೆ. ಸಾಮಾನ್ಯವಾಗಿ ಯಾರಿಗೆ ಗುರುಶಾಸ್ತ್ರ ಉಪದೇಶ ಲಭ್ಯವಾಗಲಿಲ್ವೋ ಅವರು ದೇವರನ್ನೂ ಕೂಡ ಯಾವುದೋ ಪರಿಚ್ಛಿನ್ನ ಶಕ್ತಿ ಎಂಬುದಾಗಿ ಭಾವಿಸಿಕೊಳ್ತಾರೆ. ತಮಗೆ ತಾಪತ್ರಯ ಆಯ್ತು, ತುಂಬಾ ಕಷ್ಟ ಆಯ್ತು, ಅದನ್ನ ನಿವಾರಣೆ ಮಾಡಬೇಕು ಅಂದ್ರೆ ಕೃಷ್ಣನ ಭಜಿಸ್ಬೇಕು, ವಿಷ್ಣು ಸಹಸ್ರನಾಮ ಹೇಳ್ಬೇಕು. ಹಾಗೆ ತುಂಬಾ ಭಯಂಕರವಾದಂತಹ ಕಷ್ಟ ನಿವಾರಣೆ ಆಗ್ಬೇಕು, ದುರ್ಗೆಯನ್ನು, ಕಾಳಿಯನ್ನು ಅಥವಾ ನರಸಿಂಹನನ್ನು ಭಜಿಸ್ಬೇಕು. ಹನುಮಂತನನ್ನು ಭಜಿಸಿದ್ರೆ ಪ್ರೇತ ಬಾಧೆ ಮುಂತಾದ ನಿವೃತ್ತಿ ಆಗತ್ತೆ. ಹೀಗೆ ಒಂದು ಪರಿಚ್ಛಿನ್ನತೆಯ ದೃಷ್ಟಿ ಇಟ್ಟುಕೊಂಡು ಚಿಂತಿಸುವುದು ಪ್ರಪಂಚದಲ್ಲಿ ಕಾಣುತ್ತೆ. ಆದ್ರಿಂದ ಅವರಿಗೂ ಕೂಡ ಫಲ ಉಂಟಾಗ್ತದೆ. ದೇವತಾ ದೃಷ್ಟಿ ಇಟ್ಟುಕೊಂಡು ಪರಮಾತ್ಮ ಸ್ವರೂಪವನ್ನು ಭಜಿಸಿದ್ರು ಅಪರಾಧ ಅಲ್ಲ ಅದು. ಆದ್ರೆ ಯಥಾರ್ಥವಾದ ಸ್ವರೂಪವನ್ನ ಭಜಿಸಿ ಅವನನ್ನೇ ಪಡೆದುಕೊಳ್ಳುವಂತಹ ಮಹಾಫಲದಿಂದ ಅವರು ವಂಚಿತರಾಗ್ತಾರೆ. ಅದನ್ನೇ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಶ್ಲೋಕ ಸಂಖ್ಯೆ 23ರಲ್ಲಿ ಹೇಳ್ತಾನೆ, ಏಪ್ಯನ್ಯ ದೇವತಾ ಭಕ್ತಾ ಯಜಂತೆ ಶ್ರದ್ಧಯಾನ್ವಿತಾ ತೇಪಿ ಮಾಮೇವ ಕೌಂತೇಯ ಯಜಂತ್ಯ ವಿಧಿಪೂರ್ವಕಂ. ಶಂಕರರು ಭಾಷ್ಯದಲ್ಲಿ ಆರಂಭದಲ್ಲಿ ಬಿಡ್ತಾರೆ, ನನು ಅನ್ಯಾಪಿ ದೇವತಾ ತ್ವಮೇವ ಚೇತ ತದ್ ಭಕ್ತಾಶ್ಚ ತ್ವಾಮೇವ ಯಜಂತೆ ಸತ್ಯಮೇವಂ. ಈ ಅನ್ಯ ದೇವತೆಗಳಲ್ಲಿ ಭಕ್ತಿ ಮಾಡ್ತಕ್ಕಂಥವ್ರು ಕೂಡ ನಿನ್ನನ್ನೇ ಭಜಿಸಿದಾಗ ಆಗತ್ತಲ್ಲ. ಯಾಕಂದ್ರೆ ಆ ಎಲ್ಲಾ ದೇವತೆಗಳ ಸ್ವರೂಪವು ನೀನೇ ಆಗಿದ್ದೀಯ. ಅವರೆಲ್ಲ ಅಲೆಗಳಿದ್ದ ಹಾಗೆ, ನೀನು ನೀರು. ಹೇಗೆ ಅಲೆಗಳಿಗೆ ಪೂಜೆ ಮಾಡಿದ್ರೆ ಅದು ನೀರಿಗೆ ಹೋಗಿ ಮುಟ್ಟುತ್ತದೋ ಹಾಗೆ ಎಲ್ಲಾ ದೇವತೆಗಳನ್ನು ಪೂಜಿಸಿದ್ರು ನಿನಗೆ ತಲುಪುತ್ತದಲ್ಲ. ಆದ್ರಿಂದ ಯಾವ ದೇವತೆಗಳನ್ನು ಪೂಜೆ ಮಾಡಿದ್ರೆ ಏನಾಯ್ತು? ನಿನ್ನನ್ನೇ ಭಜಿಸಬೇಕು ಅನ್ನೋದಕ್ಕೇನು? ಯಾಕಂದ್ರೆ ಅನನ್ಯಾಶ್ಚಿಂತಯಂತೋ ಮಾಂ ಅಂತ ಹೇಳ್ತಿದ್ದಾನೆ. ಅಲ್ಲಿ ಮಾಂ ಅನ್ನೋ ಶಬ್ದಕ್ಕರ್ಥ ಪರಿಚ್ಛಿನ್ನ ದೇವತೆಯಾದ ಕೃಷ್ಣ ಅಂತ ಅಲ್ಲ, ಒಂದು ಅವತಾರಕ್ಕೆ ಸೀಮಿತವಾದ ಕೃಷ್ಣ ಅಂತ ಅಲ್ಲ, ಪರಮಾತ್ಮ ಎಂಬುದಾಗಿ ಇದರಲ್ಲಿ ಅರ್ಥ. ಪರಮಾತ್ಮನನ್ನೇ ಭಜಿಸಬೇಕು. ಯಾಕೆ? ದೇವತೆಗಳಲ್ಲಿಯೂ ಕೂಡ ಇರುವವನು ನೀನೇ ಅಲ್ವೇ ಅಂತ ಒಂದು ಪ್ರಶ್ನೆ ಬರಬಹುದು. ಸತ್ಯಮೇವಂ, ಅದು ನಿಜವಾಗಿ ಸರಿಯೇ. ಆದ್ರೆ ಅದು ಒಂದು ಸಣ್ಣ ದೋಷ ಇದೆ. ಅದೇನು ಅಂತ ಕೃಷ್ಣ ಹೇಳ್ತಾನೆ. ಕೌಂತೆಯ ಶ್ರದ್ಧೆಯಾನ್ವಿತಾ ಅಪಿ ಯೇ ಅನ್ಯ ದೇವತಾ ಭಕ್ತಾ ಯಜಂತೆ. ಶ್ರದ್ಧೆಯಿಂದೊಡಗೂಡಿದವರು ಕೂಡ ಯಾರು ಅನ್ಯ ದೇವತೆಯ ಭಕ್ತಿಯನ್ನ ಮಾಡ್ತಾರೋ, ಅನ್ಯ ದೇವತಾ ಭಕ್ತರು ಆಯಾ ದೇವತೆಗಳನ್ನ ಪೂಜಿಸ್ತಾರೋ, ತೇಪಿ ಮಾಮೇವ ಅವಿಧಿಪೂರ್ವಕಂ ಯಜಂತಿ. ಅವರೂ ಕೂಡ ನನ್ನನ್ನೇ ಅವಿಧಿಪೂರ್ವಕವಾಗಿ ಆರಾಧಿಸುತ್ತಾರೆ. ಆದ್ರಿಂದ ದೇವತೆಗಳನ್ನ ಆರಾಧನೆ ಮಾಡುವುದು, ಪರಿಚ್ಛಿನ್ನ ಶಕ್ತಿಯನ್ನ ಆರಾಧನೆ ಮಾಡುವುದು ತಪ್ಪು ಅಂತ ಹೇಳ್ತಾ ಇದೆ. ಅದು ಯಾರಿಗೆ ಅವಶ್ಯಕತೆ ಇದೆಯೋ ಅವರು ಮಾಡ್ಲಿ. ಆದ್ರೆ ಒಂದು ನೆನಪಿರಬೇಕು, ಯಾವ ದೇವತೆಯನ್ನೇ ಆರಾಧನೆ ಮಾಡಿದ್ರೂ ಕೂಡ ಫಲ ಕೊಡುವವನು ಭಗವಂತನೇ. ಅದು ಮುಂದೆ ಹೇಳ್ತಾನೆ ಅವನು. ಆದ್ರೆ ಸೀಮಿತವಾದ ಫಲವನ್ನ ಪಡೆದುಕೊಂಡು ಅಸೀಮವಾದ ಮೋಕ್ಷವೆನ್ನುವ ಫಲದಿಂದ ಅವರು ವಂಚಿತರಾಗ್ತಾರೆ ಎನ್ನುವುದು ಇಲ್ಲಿ ಗಮನಿಸಬೇಕಾದ ಅಂಶ. ರಮಣ ಮಹರ್ಷಿಗಳು ತಮ್ಮ ಉಪದೇಶ ಸಾರದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾನೆ. ಕೃತಿಮಹೋದಧೌ ಪತನ ಕಾರಣಂ ಫಲಮಶಾಶ್ವತಂ ಗತಿ ನಿರೋಧಕಂ. ಅದು ಆಕ್ಚುಲಿ ಅದರಲ್ಲಿ ಒಂದು ಕಥೆನೇ ಇದೆ. ಏನಂದ್ರೆ, ಈ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೇನೆ ನಾನು. ಈ ಕರ್ಮಠರು, ಕರ್ಮಕಾಂಡಿಗಳು, ಯಜ್ಞ ಯಾಗಾದಿಗಳನ್ನು ಮಾಡ್ತಿರ್ತಾರೆ ಒಂದು ಕ್ಷೇತ್ರದಲ್ಲಿ. ಅಲ್ಲಿ ಏನಾಗ್ತದೆ, ಅವರಿಗೆ ಈಶ್ವರನ ಅಸ್ತಿತ್ವದಲ್ಲಿ ವಿಶ್ವಾಸ ಇಲ್ಲ. ಅಂದ್ರೆ ಸೃಷ್ಟಿ ಸ್ಥಿತಿಲಯಕರ್ತನಾದ ಪರಮಾತ್ಮನಲ್ಲಿ ವಿಶ್ವಾಸ ಇಲ್ಲ, ದೇವತೆಗಳಲ್ಲಿ ವಿಶ್ವಾಸ ಇದೆ.
ಆದ್ದರಿಂದ ದೇವತೆಗಳಿಗೆ ಆಹುತಿಯನ್ನು ಕೊಡುವ ಯಜ್ಞವನ್ನು ಮಾಡ್ತಿರ್ತಾರೆ. ಅದರಿಂದ ಅವರಿಗೆ ಅನೇಕ ವಿಧವಾದಂತಹ ಏನ್ ಹೇಳ್ತಾರೆ ವಿಭೂತಿಗಳು, ಸಾಮರ್ಥ್ಯಗಳು ಪ್ರಾಪ್ತಿಯಾಗಿರ್ತವೆ, ಯೋಗ ಸಿದ್ಧಿಗಳೆಲ್ಲ ಆಗಿರ್ತದೆ. ಆದ್ರಿಂದ ಸ್ವಲ್ಪ ಅಹಂಕಾರವು ಉಂಟಾಗಿರ್ತದೆ ಅವರಲ್ಲಿ. ಭಗವಂತನಿಗೆ ಅನಿಸ್ತು ಇಷ್ಟೆಲ್ಲಾ ಶ್ರದ್ಧೆಯಿಂದ ಮಾಡ್ತಾರೆ. ಪ್ರತಿದಿನ ಬೆಳಿಗ್ಗೆ ಚತುರ್ವಾದನದಲ್ಲಿ ಉತ್ಥಾನ, ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆ ಎದ್ಬಿಟ್ಟು ನಿತ್ಯಾನುಷ್ಠಾನಗಳನ್ನು ಮಾಡ್ತಾನೆ, ವ್ರತ ನಿಯಮಗಳನ್ನ ಚಾಚೂ ತಪ್ಪದೆ ಪಾಲಿಸ್ತಾರೆ, ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ಪಾಲಿಸ್ತಾರೆ. ಇವರು ಎಲ್ಲಾ ಮಾಡ್ತಿದ್ದಾರೆ ಸರಿ, ಒಂದು ತಪ್ಪಾಗ್ತಿದೆಯಲ್ಲ ಇವ್ರ ಕಡೆಯಿಂದ. ಏನು? ಈಶ್ವರನ ಅಸ್ತಿತ್ವವನ್ನು ಒಪ್ಪುತ್ತಾ ಇಲ್ವಲ್ಲ, ಹೇಗಾದ್ರೂ ಮಾಡಿ ಇವರಿಗೆ ಅದನ್ನು ಮನವರಿಕೆ ಮಾಡಬೇಕು ಅಂತ ಭಗವಂತನ ಅನುಕಂಪ ಆಗ್ತದೆ. ಪರಮೇಶ್ವರ ಏನ್ ಮಾಡ್ತಾನೆ, ಮಹಾವಿಷ್ಣುವಿನ ಬಳಿ ಹೋಗಿ ಒಂದು ನಾಟಕ ಆಡೋಣ, ನಾನು ಬ್ರಹ್ಮಚಾರಿ ರೂಪದಲ್ಲಿ ಹೋಗುತ್ತೇನೆ, ನೀನು ಮೋಹಿನಿ ರೂಪದಲ್ಲಿ ಹೋಗು, ಎಲ್ಲ ಒಂದ್ ಕಡೆಗೆ ಅವರ ಸಾಮರ್ಥ್ಯ ಅನ್ನೋದು ಸೀಮಿತವಾದದನ್ನು ತೋರಿಸ್ಕೊಡೋಣ ಅಂತ ಹೇಳ್ತಾನೆ. ಭಗವಾನ್ ಶಿವನು ಬ್ರಹ್ಮಚಾರಿ, ಬಾಲ ಬ್ರಹ್ಮಚಾರಿ ವೇಷವನ್ನು ಧರಿಸಿಕೊಂಡು ಋಷಿ ಪತ್ನಿ ಇರುವ ಕಡೆಗೆ ಬರ್ತಾನೆ. ಋಷಿ ಪತ್ನಿಯರು ಆ ಬ್ರಹ್ಮಚಾರಿಯ ಸೌಂದರ್ಯಕ್ಕೆ ಮಾರು ಹೋಗಿ ಅವನ ಹಿಂದೆಯೇ ಹೋಗ್ತಾ ಇರ್ತಾರೆ. ಮಹಾವಿಷ್ಣು ಮೋಹಿನಿ ರೂಪ, ಜಗನ್ಮೋಹಿನಿ ರೂಪ. ಋಷಿಗಳು ಯಾಗ ಮಾಡುವ ಆ ಸ್ಥಾನದಲ್ಲಿ ಬಂದು ಮೋಹಿನಿ ಪ್ರಕಟಗೊಳ್ತಾಳೆ. ಅವರು ಆ ಮೋಹಿನಿ ಹಿಂದೆ ಎಲ್ಲ ಹೊರಟು ಹೋಗ್ತಾರೆ. ಶಿವನ ಹಿಂದೆ ಋಷಿ ಪತ್ನಿಯರು, ಮೋಹಿನಿ ಹಿಂದೆ ಋಷಿಗಳು ಹೋಗ್ತಾ ಇರ್ತಾರೆ. ಯಾವುದೋ ಒಂದು ಸಂದರ್ಭದಲ್ಲಿ ಮೋಹಿನಿ ಅದೃಶ್ಯಳಾಗಿ ಬಿಡ್ತಾಳೆ. ಆವಾಗ ಅವರಿಗೆ ಅಯ್ಯೋ ಮೋಹಿನಿ ಹೊರಟೋಗ್ಬಿಟ್ಲಲ್ಲ ಆ ಸ್ತ್ರೀ ಅಂತ ಅವ್ರು ಆ ಕಡೆ ಈ ಕಡೆ ನೋಡ್ತಾ ಇರುವಾಗ ನೋಡ್ತಾರೆ, ನಮ್ಮ ಹೆಂಡತಿಯರು ಕೂಡ ಯಾರ್ದೋ ಹಿಂದೆ ಹೋಗ್ತಾ ಇದ್ದಾರೆ, ಬ್ರಹ್ಮಚಾರಿಯಾಗಿರೋ ಶಿವನ ಹಿಂದೆ ಹೋಗ್ತಾ ಇದ್ದಾರೆ. ಅವರಿಗೆ ಸಿಟ್ಟು ಬರ್ತದೆ. ಅವ ಏನ್ ನೀನು ಋಷಿ ಪತ್ನಿಯರನ್ನ ಮೋಹಗೊಳಿಸಿದೆಯಲ್ಲ, ನೀನು ಯಾರು ನೀನು? ಹಸನ್ಮುಖನಾಗಿ ನಿಂತ್ಕೊಂಡಿರ್ತಾನೆ. ಆಗ ಇವರಿಗೆ ಶಕ್ತಿಯ ಬಗ್ಗೆ ಅಭಿಮಾನ ಇತ್ತಲ್ಲ, ಬೇರೆ ಬೇರೆ ಬಲಗಳನ್ನೆಲ್ಲ ಪ್ರಯೋಗಿಸ್ತಾರೆ. ಕೃತ್ಯ ಅಂತ ಹೇಳ್ತಾರೆ, ಕೃತ್ಯ ಪ್ರಯೋಗಗಳನ್ನ ಮಾಡ್ತಾರೆ, ಬೇರೆ ಬೇರೆ ಆಯುಧಗಳ ಪ್ರಯೋಗಗಳನ್ನು ಮಾಡ್ತಾರೆ. ಅದು ಯಾವುದು ಅವನಿಗೆ ತಾಕೋದೇ ಇಲ್ಲ. ಆದ್ರಿಂದ ದುರ್ಬಲರಾಗಿ, ನಿರ್ವೀರ್ಯರಾಗಿ, ಅಸಹಾಯಕರಾಗಿ ನಿಂತು ಬಿಡ್ತಾನೆ ಋಷಿ. ಆಗ ನೀನ್ ಯಾರಪ್ಪ ಅಂತ ಕೇಳಿದಾಗ ಅವನು ತನ್ನ ಸ್ವರೂಪವನ್ನು ಪರಿಚಯ ಮಾಡ್ಕೊಡ್ತಾನೆ. ಪರಮೇಶ್ವರ, ನಾನು ಈ ಎಲ್ಲ ಯಜ್ಞಗಳಿಗೆ ಫಲವನ್ನು ಕೊಡುವವನು, ದೇವತಾ ರೂಪದಿಂದ ನೀವು ಆರಾಧನೆ ಮಾಡಿದರೂ ಕೂಡ ಯಜ್ಞ ಕರ್ಮ ಭೋಕ್ತಾನು ನಾನೇ ಇದ್ದೇನೆ, ಫಲದಾತರು ನಾನೇ ಇದ್ದೇನೆ ಎಂಬುದಾಗಿ ಅವನು ತಿಳಿಸಿಕೊಡ್ತಾನೆ ಅಂತ ಕಥೆ ಅದು. ಅದು ಶಿವಪುರಾಣದ ಕಥೆಯನ್ನ ಮುರುಗನಾರ್ ಎನ್ನುವ ಕವಿ ಬರೆಯುವಾಗ ಆ ಉಪದೇಶದ ಭಾಗ ಬರುತ್ತದೆ. ಶಿವನು ಆ ಬ್ರಹ್ಮಚಾರಿ ರೂಪದಲ್ಲಿರುವ ಶಿವನು ಋಷಿಗಳಿಗೆ ಉಪದೇಶವನ್ನು ಕೊಡುವ ಸಂದರ್ಭ ಬಂದಾಗ ರಮಣರ ಬಳಿಗೆ ಹೋಗಿ ಈ ಉಪದೇಶದ ಭಾಗವನ್ನು ನೀವೇ ಬರೆದು ಬಿಡಿ, ನೀವೇ ತಿಳಿಸ್ಕೊಟ್ಟು ಬಿಡಿ ಅಂತ ಅವರು ಮುರುಗನಾರ್ ಕವಿ ಕೇಳ್ಕೊಂಡಾಗ ರಮಣರು ಬರೆದಿರುವಂತಹದ್ದು ಉಪದೇಶ ಸಾರ ಅನ್ನುವಂತ ಒಂದು ತುಂಬಾ ಸುಂದರವಾದಂತಹ ಒಂದು ಪ್ರಕರಣ ಗ್ರಂಥ ಅಂತಾನೆ ಹೇಳಬಹುದಾದ ಒಂದು ಕೃತಿ. ಇದರಲ್ಲಿಯೂ ಕೂಡ ಕೃಷ್ಣ ಏನು ಹೇಳ್ತಿದ್ದಾನೆ, ಅನ್ಯ ದೇವತಾ ಭಕ್ತಾಹ, ಅನ್ಯ ದೇವತಾ ಭಕ್ತರು ಶ್ರದ್ಧೆಯಾನ್ವಿತಾಹ ಯಜಂತೆ, ಶ್ರದ್ಧೆಯನ್ನಿಟ್ಟುಕೊಂಡೇ ನನ್ನನ್ನು ಪೂಜೆ ಮಾಡ್ತಾರೆ. ನಿಜವಾಗಿ ಹೇಳೋದಾದ್ರೆ ಕೆಲವರಿಗೆ ವಿಶೇಷವಾದಂತಹ ಜ್ಞಾನಗಳು ಅಂತ ಇರುವುದಿಲ್ಲ, ವಿಧಿವಿಧಾನಗಳ ಬಗ್ಗೆ ಗೊತ್ತಿರುವುದಿಲ್ಲ, ಆದ್ರೆ ಅವರಲ್ಲಿ ಅಪಾರವಾದ ಶ್ರದ್ಧೆ ಇರ್ತದೆ. ಎಷ್ಟೋ ಜನರನ್ನು ನಾವು ನೋಡ್ತೇವೆ, ಒಂದು ಗ್ರಾಮ ದೇವತೆಯ ಒಂದು ಆರಾಧನೆಯೋ ಅಥವಾ ತಮ್ಮ ಕುಲ ದೇವತೆಯ ಆರಾಧನೆಯೋ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಅವರು ಮಾಡ್ತಾರೆ. ಇವನು ಯಜ್ಞಯಾಗಗಳಲ್ಲಿ ಅಂತೂ ಆ ವಿಧಿವಿಧಾನಗಳನ್ನ ಸಾಕಷ್ಟು ಅನುಸರಿಸಬೇಕಾಗ್ತದೆ. ಆದರೆ ಅವರಿಗೆ ಪರಮಾತ್ಮನೇ ಎಲ್ಲ ಯಜ್ಞಗಳ ಭೋಕ್ತ ಎಂಬುದಾಗಿ ಗೊತ್ತಿರುವುದಿಲ್ಲ. ಅದನ್ನೇ ಇಲ್ಲಿ ತೇಪಿ ಮಾಮೇವ ಅವಿಧಿಪೂರ್ವಕಂ ಯಜಂತಿ, ಅವರು ನನ್ನನ್ನೇ ಅವಿಧಿಪೂರ್ವಕವಾಗಿ ಭಜಿಸುತ್ತಾರೆ, ಆರಾಧಿಸುತ್ತಾರೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ವಿಧಿಪೂರ್ವಕ ಅನ್ನೋ ಶಬ್ದಕ್ಕರ್ಥ ದೇಶವನ್ನ, ಕಾಲವನ್ನ, ವಿಧಾನವನ್ನ, ಮಂತ್ರವನ್ನ ಇದೆಲ್ಲವನ್ನ ತಿಳಿದು ಮಾಡುವಂಥದಕ್ಕೂ ವಿಧಿಪೂರ್ವಕವಾಗಿ ಮಾಡೋದು ಅಂತ. ಅಂದ್ರೆ ಹೇಗೆ ಶಾಸ್ತ್ರಗಳು ವಿಹಿತ ಮಾಡಿದೆಯೋ ಆ ಪ್ರಕಾರವಾಗಿ ಮಾಡೋದು ವಿಧಿಪೂರ್ವಕವಾಗಿ ಮಾಡೋದು ಅಂತ.
ಅವಿಧಿಪೂರ್ವಕವಾಗಿ ಅಂದ್ರೆ ಮನಸ್ಸಿಗೆ ಬಂದಂಗೆ ಮಾಡೋದು ಅಂತ ಅದು ಸಾಮಾನ್ಯ ಅರ್ಥ ಇದೆ. ಆದ್ರೆ ಇಲ್ಲಿ ಹಾಗೆ ಹೇಳ್ತಾ ಇಲ್ಲ. ಶಂಕರರು ಸ್ಪಷ್ಟಪಡಿಸ್ತಾರೆ, ಅವಿಧಿ ಅಜ್ಞಾನಂ ಅಂತ. ಅವಿಧಿಪೂರ್ವಕವಾಗಿ ಮಾಡುವುದು ಅಂದ್ರೇನು? ಭಗವಂತನು ನಮ್ಮೆಲ್ಲರ ಆತ್ಮನೇ ಆಗಿದ್ದಾನೆ. ಆ ಭಗವಂತನೇ ಕರ್ಮಫಲದಾತೃವಾಗಿದ್ದಾನೆ ಎಂಬ ಯಥಾರ್ಥ ಜ್ಞಾನ ಇಲ್ಲದೆ ಬೇರೆ ಬೇರೆ ದೇವತೆಗಳನ್ನ ಆರಾಧನೆ ಮಾಡಿದ್ರೆ ಅವಿಧಿಪೂರ್ವಕವಾಗಿ ಮಾಡೋದು ಅಂತ ಅರ್ಥ. ಆದ್ರಿಂದ ದೇವತೆಗಳಲ್ಲಿ ಭಕ್ತಿ ಮಾಡಿದರೂ, ನನಗೇ ತಲುಪಿದರೂ ಕೂಡ ಅವ್ರು ನನ್ನನ್ನು ಪಡೆಯಲ್ಲ, ಮೋಕ್ಷ ಅವರಿಗೆ ಸಿಗಲ್ಲ. ಯಾಕೆ? ಅವರು ದೇವತೆಗಳನ್ನು ಆರಾಧನೆ ಮಾಡಿದ್ದೇ ಫಲಕ್ಕೋಸ್ಕರ. ಮತ್ತು ಆ ದೇವತೆಗಳಲ್ಲಿ ಅವರಿಟ್ಟ ಬುದ್ಧಿ ಏನು? ಇದು ಪರಿಚ್ಛಿನ್ನವಾದ ಶಕ್ತಿ ಅಂತ, ಸೀಮಿತವಾದ ಶಕ್ತಿ ಇದು ಅಂತ, ಶಕ್ತಿ ದೇವತೆಗಳು ಅಂತೆಲ್ಲ ಹೇಳ್ತಾರೆ. ಆದ್ರಿಂದ ಆ ಶಕ್ತಿಯನ್ನ ಬಯಸಿ ಶಕ್ತಿ ದೇವತೆಗಳಿಗೆ ಅವರು ಪೂಜಿಸುವುದು, ಆರಾಧಿಸುವುದು ಮಾಡಿದಾಗ ಸಚ್ಚಿದಾನಂದ ಪರಮಾತ್ಮನ ಬಗ್ಗೆ ಅವರಿಗೆ ತಿಳುವಳಿಕೆ ಇರುವುದಿಲ್ಲ. ಆದ್ರಿಂದ ಅವನನ್ನು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ ಎಂಬಂತಹ ಮಾತನ್ನ ಇನ್ನು ಮುಂದುವರಿಸಿ ಹೇಳ್ತಾನೆ ಮುಂದಿನ ಶ್ಲೋಕದಲ್ಲಿ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನತು ಮಾಮಭಿಜಾನಂತಿ ತತ್ವೇನಾತಶ್ಚವಂತಿ ತೇ. ಹಿ ಅಂದ್ರೆ ನಿಶ್ಚಿತವಾಗಿಯೂ, ಅಹಂ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭು ಏವ ಚ, ನಾನು ಸರ್ವಯಜ್ಞಾನಾಂ ಭೋಕ್ತಾ, ಎಲ್ಲ ಯಜ್ಞಗಳ ಭೋಕ್ತೃವಾಗಿದ್ದೇನೆ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಪ್ರಭು, ಪ್ರಭು ಅಂದ್ರೇನು? ಸ್ವತಂತ್ರನು, ಒಡೆಯನು ಅಂತ ಅರ್ಥ. ಮತ್ ಸ್ವಾಮಿಕೋಹಿ ಯಜ್ಞ, ಎಲ್ಲ ಯಜ್ಞಗಳಿಗೆ ಸ್ವಾಮಿಯು, ಒಡೆಯನು ಭಗವಂತನೇ, ಪರಮಾತ್ಮನೇ. ನೋಡಿ, ಇಲ್ಲಿ ಶಬ್ದಗಳನ್ನು ನಾವು ಸರಿ, ದೇವತಾ, ದೇವಃ, ದೇವಾಹ, ದೇವತಾಹ, ಇದು ಪರಿಚ್ಛಿನ್ನ ಶಕ್ತಿಗಳಿಗೆ ಬಳಸುವಂತಹ ಶಬ್ದ. ಇಂದ್ರ, ಅಗ್ನಿ, ವಾಯು, ಮಾರಿಯಮ್ಮ, ಅಥವಾ ನಮ್ಮ ಗ್ರಾಮ ದೇವತೆ, ಅಥವಾ ಲಕ್ಷ್ಮೀ ಸರಸ್ವತಿ, ಪರಿಚ್ಛಿನ್ನ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಬಳಸುವಂತಹದ್ದು ದೇವತಾಹ, ದೇವಾಹ ಅಂತ. ಭಗವಂತ, ಪರಮಾತ್ಮ, ಈಶ್ವರ, ಪರಬ್ರಹ್ಮ, ಇದು ಪರಮಾತ್ಮನಿಗೆ ಬಳಸುವಂತ ಶಬ್ದ. ಅದರಿಂದ ಪರಮಾತ್ಮನಿಗೆ ಪರದೇವತೆ ಎನ್ನುವ ಶಬ್ದವೂ ಇದೆ. ಅಂದ್ರೆ ಎಲ್ಲಾ ದೇವತೆಗಳಿಗೂ ಶ್ರೇಷ್ಠನು ಅಂತ. ಪರ ಅಂದ್ರೆ ಶ್ರೇಷ್ಠ ಅಂತ, ಎಲ್ಲಾ ದೇವತೆಗಳಿಗಂತೂ ಶ್ರೇಷ್ಠನಾದವನು. ಹೀಗೆ ಇಲ್ಲಿ ಭಗವಂತ ಸ್ಪಷ್ಟಪಡಿಸ್ತಾ ಇದ್ದಾನೆ. ಶಂಕರರ ಭಾಷೆಯಲ್ಲಿ ಕಸ್ಮಾತ್ತೆ ಅವಿಧಿಪೂರ್ವಕಂ ಯಜಂತೆ ಇತ್ಯುಚ್ಯತೆ. ಅವರು ಅವಿಧಿಪೂರ್ವಕ ಪೂಜಿಸ್ತಾರೆ ಎಂದು ಹೇಳಿದ್ ಯಾಕೆ? ಯಾಕೆ ಅಂತ ಹೇಳಿದ್ರೆ ಅವರಿಗೆ ಈ ವಿಷಯ ಗೊತ್ತಿಲ್ಲ. ಯಾವ ವಿಷಯ? ಅಹಂ ಸರ್ವಯಜ್ಞಾನಾಂ ಭೋಕ್ತಾ, ನಾನೇ ಸರ್ವಯಜ್ಞಗಳ ಭೋಕ್ತೃ. ಇಲ್ಲಿ ನಾನೇ ಎಂಬ ಶಬ್ದಕ್ಕೆ ಅರ್ಥ ಏನು? ಇರವು, ಅರಿವು, ಆನಂದ ಸ್ವರೂಪನಾದ ಪರಮಾತ್ಮನೇ ಸೋಪಾಧಿಕನಾಗಿ ಸೃಷ್ಟಿ ಸ್ಥಿತಿ ಲಯಕರ್ತನಾಗಿದ್ದಾನೆ. ಆ ಸಚ್ಚಿದಾನಂದ ಬ್ರಹ್ಮವಸ್ತು ಏನಿದೆ, ಈಶ್ವರ ಏನಿದ್ದಾನೆ, ಪರಮಾತ್ಮ ಏನಿದ್ದಾನೆ, ಅವನನ್ನೇ ಇಲ್ಲಿ ಅಹಂ ಎಂಬ ಶಬ್ದದಿಂದ ಕರೆದಿದೆ. ಅದನ್ನ ಸ್ಪಷ್ಟ ಮಾಡ್ಕೊಳ್ಬೇಕು. ಇಲ್ಲಿ ಅಹಂ ಅಂತ ಹೇಳಿದ್ರೆ ಕೃಷ್ಣ ಅಪರಿಚ್ಛಿನ್ನವಾದ ರೂಪ ಅಂತ ಅಲ್ಲ. ಯಾಕಂದ್ರೆ ಕೃಷ್ಣನೇ ಸ್ಪಷ್ಟವಾಗಿ ಹೇಳ್ತಾನೆ, ಮಾನುಷೀಂ ತನುಮಾಶ್ರಿತಂ ಅವಜಾನಂತಿ ಮೂಢಾಹ ಅಂತ ಹೇಳ್ತಾನೆ. ಆದ್ರಿಂದ ಮಾನುಷೀ ತನುವನ್ನ ಹೊಂದಿರುವಂತಹ ಒಂದು ರೂಪವಲ್ಲ ಇಲ್ಲಿ ಹೇಳ್ತಾ ಇರುವಂತದ್ದು. ಹಾಗೆ ಅವನೇ ಸರ್ವಯಜ್ಞಾನ ಭೋಕ್ತ, ಸರ್ವಯಜ್ಞಗಳ ಭೋಕ್ತೃ. ಭಗವದ್ಗೀತೆ 7ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ, ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಯಾವುದೇ ದೇವತೆಗಳನ್ನು ಪೂಜೆ ಮಾಡಿದರೂ ಕೂಡ ಫಲ ಕೊಡುವವನು ನಾನೇ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ. ತನುಂ ಅಂದ್ರೆ ಶರೀರ, ದೇವತೆಗಳು.
ತಸ್ಯ ತಸ್ಯ ಅಚಲಾಂ ಶ್ರದ್ಧಾಂ, ಅವರ ಅಚಲವಾದ ಶ್ರದ್ಧೆಯನ್ನ ಆ ದೇವತೆಯ ಮೂಲಕವಾಗಿಯೇ ನಾನು ಗಟ್ಟಿಗೊಳಿಸ್ತೇನೆ. ದೇವತೆ ಮೂಲಕ ಗಟ್ಟಿಗೊಳಿಸೋದ್ರೆ ಆ ದೇವತೆಗಳ ಮೂಲಕ ಫಲವನ್ನು ಕೊಡುವುದರ ಮೂಲಕವಾಗಿ. ಇದು ಬಹಳ ಮುಖ್ಯವಾದಂತಹ ಒಂದು ಅಂಶ, ಸನಾತನ ಧರ್ಮೀಯರಾದ ಎಲ್ಲರೂ ತಿಳ್ಕೊಳ್ಬೇಕಾದ ಅಂಶ. ದೇವತೆಗಳು ಭಗವಂತನ ಬೇರೆ ಬೇರೆ ಅಂಗಗಳಿದ್ದ ಹಾಗೆ, ಅಂಶಗಳು. ಈಗ ಒಬ್ಬನ ಶರೀರ ಅಂತ ಇದ್ರೆ ಅಂಗೋಪಾಂಗಗಳು ಅಂತ ಏನಿರ್ತದೋ ಅದೆಲ್ಲವೂ ಆ ಒಬ್ಬ ವ್ಯಕ್ತಿಯ ಇಚ್ಛೆಗೋಸ್ಕರ ಇರ್ತಕ್ಕಂಥದ್ದು. ಉದಾಹರಣೆಗೆ ಈ ಶರೀರವನ್ನು ಹೊಂದಿರತಕ್ಕಂಥ ನಾನು ಅಂತ ಒಳಗಡೆ ಒಬ್ಬ ಇದ್ದೇನೆ. ನನ್ನ ಉಪಯೋಗಕ್ಕಾಗಿ ಕಣ್ಣುಗಳಿವೆ. ಆ ಕಣ್ಣುಗಳ ಮೂಲಕ ನೋಡುವವನು ನಾನೇ. ವಾಕ್ ಶಕ್ತಿಯ ಮೂಲಕ ಮಾತನಾಡುವ ನಾನೇ. ಮೂಗಿನ ಮೂಲಕ ಅಘ್ರಾಣಿಸುವವನು ನಾನೇ. ಕಿವಿಯ ಮೂಲಕ ಕೇಳುವವನು ನಾನೇ. ಕಾಲಿನ ಮೂಲಕ ನಡೆಯುವವನು ನಾನೇ. ಹೀಗಿರುವಾಗ ಆ ಒಂದು ಏನು ಸೃಷ್ಟಿಯ ನಿಯಾಮಕನು, ಒಡೆಯನು, ಪರಮಾತ್ಮನು ಅಂತ ಯಾರಿದ್ದಾನೆ, ಅವನು ಈ ದೇವತಾ ಶಕ್ತಿಗಳ ಮೂಲಕವಾಗಿ ಸೃಷ್ಟಿ ಸ್ಥಿತಿ ಲಯದ ವ್ಯವಸ್ಥೆಯನ್ನು ನೋಡ್ಕೊಂಡು ಹೋಗ್ತಾ ಇದ್ದಾನೆ. ಸಕಲ ಗ್ರಹಬಲ ನೀನೆ ಸರಸಿಜಾಕ್ಷ, ದಾಸರ ಪದ ಚೆನ್ನಾಗಿದೆ. ನಾವು ಕಠೋಪನಿಷತ್ತಿನ ಚಿಂತನೆಯಲ್ಲೂ ಇದನ್ನ ನೋಡಿದ್ದೇವೆ. ಭಗವಂತನ ಭಯದಿಂದಲೇ ಸೂರ್ಯ ಉದಯಿಸ್ತಾ ಇದ್ದಾನೆ, ಗಾಳಿ ಬೀಸ್ತಾ ಇದೆ. ಭಯಾದಸ್ಯಾದ್ ಅಗ್ನಿಸ್ತಪತಿ ಭಯಾತ್ತಪತಿ ಸೂರ್ಯ, ಭಯಾದಿಂದ್ರಶ್ಚ ವಾಯುಶ್ಚ ಮೃತ್ಯುರ್ಧಾವತಿ ಪಂಚಮಃ. ಅದರ ಅರ್ಥ ಏನು? ಎಲ್ಲಾ ದೇವತಾ ಶಕ್ತಿಗಳ ಸಮಷ್ಟಿ ರೂಪ ಪರಮಾತ್ಮ. ಆದ್ರಿಂದ ಯಾವುದೇ ದೇವತೆಯನ್ನ ನಾವು ಆರಾಧಿಸಿದರೂ ಅಂತರ್ಯಾಮಿ ರೂಪದಲ್ಲಿ ಭಗವಂತನೇ ಅದನ್ನು ಸ್ವೀಕರಿಸ್ತಾನೆ. ಈಗ ಎಷ್ಟೋ ಸಲ ಒಂದು ಪ್ರಶ್ನೆ ಇರ್ಲಿಕ್ಕುಂಟು, ಏನು, ಶನಿಯನ್ನು, ಗುರುವನ್ನು, ಶುಕ್ರನನ್ನು ಪೂಜಿಸ್ತಾರಪ್ಪ. ಈ ಜ್ಯೋತಿಷ್ಯ ಶಾಸ್ತ್ರದ ಸಂದರ್ಭದಲ್ಲಿ ಬರ್ತಕ್ಕಂಥದ್ದು ಆಯಾ ಗ್ರಹ ದೇವತೆಯನ್ನು ಪೂಜಿಸಿ ಅಂತ ಹೇಳ್ತಾರೆ. ಅವರಿಗೆ ಹೇಗೆ ಫಲವನ್ನು ಕೊಡೋ ಸಾಮರ್ಥ್ಯ ಇದೆ? ಶ್ರದ್ಧೆಯಿಂದ ಈತ ಪೂಜಿಸಿದಾಗ ಆ ಗ್ರಹದ ಅಧಿದೇವತೆಗಳು ಅದನ್ನು ಸ್ವೀಕರಿಸುವ ಮೂಲಕವಾಗಿ ಅದು ಪರಮಾತ್ಮನಿಗೆ ಮುಟ್ಟುತ್ತೆ. ಪರಮಾತ್ಮನು ಆ ದೇವತೆಯ ಮೂಲಕವಾಗಿ ನಮಗೆ ಫಲವನ್ನು ಕೊಡ್ತಾನೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಅದರಿಂದ ಟ್ಯಾಪ್ ಅಲ್ಲಿ ಬರುವ ನೀರು, ಶವರ್ ಅಲ್ಲಿ ಬರುವ ನೀರು, ಹೀಗೆ ಬೇರೆ ಬೇರೆ ಹೋಸ್ ಪೈಪ್ ಅಲ್ಲಿ ಬರುವ ನೀರು ಎಲ್ಲವೂ ಬರುವುದು ಓವರ್ ಹೆಡ್ ಟ್ಯಾಂಕ್ ಇಂದ. ಆ ಓವರ್ ಹೆಡ್ ಟ್ಯಾಂಕ್ ಯಾವುದು? ಪರಮಾತ್ಮ. ಅದರಿಂದ ನಾವು ಮಾಡುವ ಎಲ್ಲ ಯಜ್ಞಗಳನ್ನು ಅನುಭವಿಸುವನು ಪ್ರತ್ಯಕ್ಷವಾಗಿ ಆ ದೇವತೆ ಅಂತ ಕಂಡ್ರು ಪರೋಕ್ಷವಾಗಿ ಪರಮಾತ್ಮನಿಗೆ ಹೋಗಿ ತಲುಪುತ್ತದೆ. ಆದ್ರಿಂದಲೇ ಅದು ಫಲವತ್ತಾಗುವಂಥದ್ದು. ಯಜ್ಞ ಎಂಬ ಶಬ್ದಕ್ಕೆ ದೇವತೋದ್ದೇಶೇನ ದ್ರವ್ಯತ್ಯಾಗ ಅಂತ ಹೇಳ್ತಾರೆ. ದೇವತಾ ಉದ್ದೇಶದಿಂದ ಮಾಡಿರುವಂತಹ ದ್ರವ್ಯತ್ಯಾಗ. ಅದು ಶ್ರೌತ ಮತ್ತು ಸ್ಮಾರ್ತ ಎಂಬುದಾಗಿ ಎರಡು ಬಗೆ ಇದೆ. ಶ್ರೌತಾನಾಂ ಸ್ಮಾರ್ತಾನಾಂ ಸರ್ವೇಷಾಂ ಯಜ್ಞಾನಾಂ ದೇವತಾತ್ಮತ್ವೇನ ಭೋಕ್ತಾಂಚ ಅಂತ ಶಂಕರು ಬರೀತಾರೆ. ಎಲ್ಲಾ ದೇವತೆಗಳ ಆತ್ಮನಾಗಿ ಪರಮಾತ್ಮನೇ ಅದನ್ನು ಅನುಭವಿಸ್ತಾನೆ. ಸಪ್ತ ಹವಿರ್ ಸಂಸ್ಥೆಗಳು, ಸಪ್ತ ಸೋಮ ಸಂಸ್ಥೆಗಳು, ಸಪ್ತ ಪಾಕ ಸಂಸ್ಥೆಗಳು ಅಂತ 21 ಬಗೆಯ ಯಜ್ಞವನ್ನು ಹೇಳ್ತಾರೆ. ಆ 21 ಬಗೆಯ ಯಜ್ಞವನ್ನು ಒಬ್ಬ ವ್ಯಕ್ತಿ ಜೀವನ ಪರ್ಯಂತ ಮಾಡಬೇಕು ಅಂತ ಇದೆ. ಅದು ಅವತ್ತಿನ ಕಾಲದ ವಿಷಯವಾಯ್ತು. ವೇದಗಳಲ್ಲಿ ಹೇಳಿರತಕ್ಕಂತಹ ಜೀವನ ಶೈಲಿ, ಶ್ರೌತ ಜೀವನ ಶೈಲಿಯನ್ನು ಅನುಸರಿಸಿ ಹೇಳಿದಾಯ್ತು. ಇವತ್ತಿನ ದೃಷ್ಟಿಯಲ್ಲಿ ಸ್ಮಾರ್ತ ಕರ್ಮಗಳೆಲ್ಲ ತುಂಬಾ. ನಾವು ಮಾಡುವ ಗಣಪತಿ ಹೋಮ ಇರಬಹುದು, ಪೂಜೆ ಇರಬಹುದು, ಜಪ ಇರಬಹುದು, ಇವೆಲ್ಲವೂ ಕೂಡ ಸ್ಮೃತ್ಯುಕ್ತವಾದ ಕರ್ಮಗಳು, ಸ್ಮಾರ್ತ ಕರ್ಮ. ಅದು ಯಜ್ಞ ಎಂಬುದಾಗಿ ಇಲ್ಲಿ ಕರೆಯಲ್ಪಟ್ಟಿದೆ. ಶ್ರೌತ ಸ್ಮಾರ್ತ ಭಗವದ್ ಆರಾಧನೆ ಅಥವಾ ದೇವತಾ ಆರಾಧನೆ. ಇಲ್ಲಿ ವಿಶೇಷವಾಗಿ ದೇವತಾರಾಧನೆ ಅಂತ ತೆಗೆದುಕೊಳ್ಳೋಣ. ಆ ಯಜ್ಞಗಳನ್ನ ಭೋಕ್ತಾ ಅಂದ್ರೆ ಅನುಭವಿಸುವವನು ನಾನೇ. ಅಷ್ಟೇ ಅಲ್ಲ, ಪ್ರಭುರೇವಚ ಫಲದಾತ್ರನೂ ಕೂಡ ನಾನೇ.
ಆ ಯಜ್ಞಕ್ಕೆ ಏನು ಫಲ ಕೊಡ್ಬೇಕು ಅಂತ ಕೊಡುವವನು ನಾನೇ. ನತು ಮಾಂ ಅಭಿಜಾನಂತಿ ತೇ ತತ್ವೇನ ಮಾಂ ನ ಅಭಿಜಾನಂತಿ. ತು ಅಂದ್ರೆ ಆದ್ರೆ ಅಂತ ಅರ್ಥ. ಆದ್ರಿಂದ ತು ಅಂದ್ರೆ ಆದ್ರೆ ನನ್ನನ್ನ ಅವರು ತತ್ವದಿಂದ ತಿಳಿಯರು. ಯಾರು ದೇವತೆಗಳನ್ನ ಆರಾಧನೆ ಮಾಡ್ತಾ ಇದ್ದಾರಲ್ಲ, ಆ ಅನ್ಯ ದೇವತಾ ಭಕ್ತರು ತತ್ವೇನ ಮಾಂ ನ ಅಭಿಜಾನಂತಿ, ತತ್ವದಿಂದ ನನ್ನನ್ನ ತಿಳಿಯರು. ಅದು ಹಿಂದಿನ ಶ್ಲೋಕದಲ್ಲಿ ಏನ್ ಹೇಳಿದ್ದ ಅವನು, ಅವಿಧಿಪೂರ್ವಕವಾಗಿ ಯಜಂತಿ ಅಂತ ಹೇಳಿದಾನೆ. ಅದನ್ನೇ ಇದು ಸ್ಪಷ್ಟಪಡಿಸ್ತಾ ಇದ್ದಾನೆ. ಅವಿಧಿಪೂರ್ವಕವಾಗಿ ಭಗವಂತನ ಪೂಜಿಸುವುದು ಎಂಬ ಮಾತಿಗೆ ಅರ್ಥ ಏನು? ತತ್ವದಿಂದ ಅವನನ್ನು ತಿಳಿಯದೇ ಇರುವುದು ಅಂತ ಅರ್ಥ. ಅದೇನು ಎಂಬುದಾಗಿ ನಾವು ನೋಡಿದ್ದೇವೆ. ಶಂಕರರು ಭಾಷ್ಯದಲ್ಲಿ ಏನ್ ಹೇಳ್ತಾರೆ ಆ ಮಾತಿಗೆ ಅಂದ್ರೆ, ತತ್ವೇನ ಯಥಾವತ್ ಅತಶ್ಚ ಅವಿಧಿಪೂರ್ವಕಂ ವಿಷ್ಣು ಯಾಗಫಲಾತ್ ಚವಂತಿ ಪ್ರಚ್ಯವಂತೇತೆ. ಯಥಾವತ್ತಾಗಿ ಭಗವಂತನನ್ನ ತಿಳಿಯದೆ ಆರಾಧಿಸುವುದು. ಈ ಎಲ್ಲ ದೇವತೆಗಳ ಆತ್ಮಸ್ವರೂಪವಾಗಿರುವ ಸರ್ವಾತ್ಮ ಸ್ವರೂಪನಾಗಿರುವವನು ಪರಮಾತ್ಮನೇ ಇದ್ದಾನೆ, ಅವನು ನಮ್ಮೆಲ್ಲರ ಆತ್ಮನೇ ಆಗಿದ್ದಾನೆ ಎಂಬುದನ್ನ ತಿಳಿಯದೆ ಅತಃ ತೇ ಚವಂತಿ, ಅವರು ಕೆಳಗೆ ಜಾರುತ್ತಾರೆ. ಕೆಳಗೆ ಜಾರೋದಂದ್ರೆ ಎಲ್ಲಿಂದ ಜಾರೋದಪ್ಪ? ಯಾಗ ಫಲದಿಂದ ಅವರು ಜಾಗಿ ಬೀಳು ಅಂದರೆ ಸ್ವರ್ಗವನ್ನ ಪ್ರಾಪ್ತಿ ಮಾಡಿ ಕೊಡ್ತಾರೇನು. ಆದ್ರೆ ಸ್ವರ್ಗದ ಸುಖ ಅನುಭವಿಸಿದ್ಮೇಲೆ ಮತ್ತೆ ಪುನಃ ಮರ್ತ್ಯಲೋಕವನ್ನ ವಿಶಂತಿ. ಆದ್ರಿಂದ ಪಾರಮಾರ್ಥಿಕವಾಗಿ ಪಡೆಯಬೇಕಾದ ಜೀವನದ ಶ್ರೇಷ್ಠ ಸಫಲತೆಯಾಗಿರುವ ಮೋಕ್ಷ ಅವರಿಗೆ ಸಿಗೋದಿಲ್ಲ. ಆದ್ರಿಂದ ಕೆಳಗೆ ಜಾರುತ್ತಾರೆ ಎಂಬುದಾಗಿ ಹೇಳಿದ್ದಾನೆ ಭಗವಂತ. ಇದನ್ನು ತಿಳಿಯುವುದು ಬಹಳ ಮುಖ್ಯವಾಗಿ ಆಗುತ್ತೆ. ಭಾಗವತದಲ್ಲಿ ಒಂದು ಪ್ರಸಂಗ ಬರುತ್ತೆ. ಶ್ರೀಕೃಷ್ಣನು ಹಸುಗಳನ್ನ ಮೇಯಿಸ್ತಾ ಕಾಡಿಗೆ ಹೋದಾಗ ಆ ಗೋಪ ಬಾಲಕರಿಗೆಲ್ಲ ಹಸಿವೆ ಆಗ್ತದೆ. ಕೃಷ್ಣ ಏನಾದ್ರೂ ತಿನ್ಲಿಕ್ಕೆ ಕೊಡು, ತುಂಬಾ ಹಸಿವೆ ಆಗ್ತಾ ಇದೆ ಅಂತ ಹೇಳಿದಾಗ ಅಲ್ಲಿ ಒಂದು ಯಾಗ ನಡೀತಾ ಇರ್ತದೆ ಕಂಸನ ರಾಜ್ಯದಲ್ಲಿ. ಅಲ್ಲಿ ಇರ್ತಕ್ಕಂಥ ಬ್ರಾಹ್ಮಣರೆಲ್ಲ ಸೇರಿಕೊಂಡು ಒಂದು ಯಾಗವನ್ನು ಮಾಡ್ತಾ ಇರ್ತಾರೆ. ಆ ಯಾಗದಲ್ಲಿ ಆಹುತಿಯನ್ನು ಕೊಡ್ತಾ ಇರುವ ಸಂದರ್ಭದಲ್ಲಿ ಇವರು ಹೋಗಿ ಗೋಪ ಬಾಲಕರು ಹೋಗಿ ಕೃಷ್ಣನೇ ಕಳಿಸ್ತಾನೆ, ನೀವು ಹೋಗಿ ಯಜಮಾನನ ಇಟ್ಟುಕೊಂಡಂತಹ ಒಂದು ಪದಾರ್ಥಗಳೇನಿದೆ, ಅನ್ನ ಏನಿದೆ ಅದನ್ನ ಕೇಳಿ ಕೃಷ್ಣ ಹೇಳಿದ್ದಾನೆ ಅಂತ ಹೇಳಿ ಎಂಬುದಾಗಿ ಹೇಳ್ತಾರೆ. ಒಬ್ಬ ಬಾಲಕರು ಹೋಗ್ತಾರೆ, ಹೇಳ್ತಾರೆ. ಅಲ್ಲಿರ್ತಕ್ಕಂಥ ಋತ್ವಿಜರಿಗೆ, ಯಜಮಾನರಿಗೆ ಕೈ ಮುಗಿದು ಕೇಳ್ತಾರೆ, ಕೃಷ್ಣ ಕಳಿಸಿದ್ದಾನೆ ನಮ್ಮನ್ನ, ನೀವೇನು ಆಹುತಿಯನ್ನು ಕೊಡ್ತಾ ಇದ್ದೀರಿ, ಆ ಪದಾರ್ಥಗಳನ್ನು ನಮಗೆ ಕೊಡ್ಬೇಕಂತೆ, ಕೃಷ್ಣನಿಗೋಸ್ಕರ ಕೊಡ್ಬೇಕಂತೆ, ಕೃಷ್ಣ ಹೇಳಿದ್ದಾನೆ ಅಂತ. ಅವ್ರು ಇಲ್ಲಪ್ಪ ಅದನ್ನ ಕೊಡ್ಲಿಕ್ಕೆ ಆಗಲ್ಲ, ಯಾಗ ಸಮಾಪ್ತಿ ಆಗದ ಹೊರತು ಅದನ್ನ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅರ್ಥಾತ್ ಅವರಿಗೆ ಕೃಷ್ಣನೇ ಪರಮಾತ್ಮ ಎಂಬುದಾಗಿ ಅರ್ಥವಾಗಿರ್ಲಿಲ್ಲ. ಅವರು ಅಂಗೀರಸ ಯಾಗ ಯಾವುದೋ ಒಂದು ಮಾಡ್ತಾ ಇರ್ತಾರೆ ಕಾಣಿಸುತ್ತೆ. ಆದ್ದರಿಂದ ಅವರಿಗೆ ಕೃಷ್ಣನ ಹೆಸರು ಹೇಳಿದ್ರು ಕೂಡ ಆಹಾರ ಪದಾರ್ಥಗಳನ್ನು ಕೊಡ್ಲಿಲ್ಲ. ಕೃಷ್ಣ ಅವರನ್ನ ಋಷಿ ಪತ್ನಿಯರಿದ್ದಲ್ಲಿ ಕಳಿಸ್ತಾನೆ. ಋಷಿ ಪತ್ನಿಯರೆಲ್ಲರೂ ಮನೆಯಲ್ಲಿ ಮಾಡಿಟ್ಟಂತ ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡು ಬಂದು ಕೃಷ್ಣನಿಗೆ ಬಡಿಸ್ಲಿಕ್ಕೆ ಬರ್ತಾರೆ. ಸೊ ಆ ಕಥೆಯ ಮೂಲಕ ಏನ್ ಹೇಳ್ತಾರೆ ಅಂದ್ರೆ, ಪರಮಾತ್ಮನನ್ನು ಅರಿತು ಆರಾಧನೆ ಮಾಡುವಂಥದ್ದು ಅದು ಶ್ರೇಷ್ಠವಾಗ್ತದೆ. ಪರಮಾತ್ಮನನ್ನು ಅರಿಯದೆ ಅವನನ್ನು ಪರಿಚ್ಛಿನ್ನ ಶಕ್ತಿ ಎಂಬುದಾಗಿ ತಿಳಿದುಕೊಂಡು ಯಾವುದೋ ಒಂದು ಲೌಕಿಕ ಫಲಕ್ಕಾಗಿ ಆರಾಧನೆ ಮಾಡುವಂಥದ್ದು ಇದು ಮಹತ್ವವಾದ ವಸ್ತು ನಮಗೆ ಸಿಕ್ಕಿದ್ರೂ ನಾವು ಪಡೆದುಕೊಳ್ಳದೆ ಇದ್ದಂಗೆ ಆಗ್ತದೆ. ಒಬ್ಬನು ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡಂತೆ ಹಾಲು ವ್ಯಾಪಾರಿ ಹೇಳಿದ್ನಂತೆ, ದೇವರು ನಿಂಗೆ ಏನ್ ಬೇಕು ಅಂತ. ಎಂದೂ ಬತ್ತದೇ ಇರತಕ್ಕಂಥ ಹಾಲಿನ ಸರೋವರ ಕೊಡು ಅಂತ ಹೇಳಿದ್ನಂತೆ. ಭಗವಂತ ತಥಾಸ್ತು ಅಂತ ಹೇಳಿದಂತೆ. ಆಮೇಲೆ ನೋಡಿದ್ರೆ ಮನೆ ಮುಂದೆ ಒಂದು ಹಾಲಿನ ಸರೋವರ ಅಂತೂ ಇದೆ, ಆದ್ರೆ ನೀರಿರ್ಲಿಲ್ಲ. ಮತ್ತೆ ತಪಸ್ಸು ಮಾಡಿ ದೇವರು ಪ್ರತ್ಯಕ್ಷನಾದಂತೆ, ಏನ್ ಬೇಕು? ನೀರ್ ಬೇಕು ಅಂತ. ಯಾಕಂದ್ರೆ ಹಾಲಿಗೆ ನೀರಿಗೆ ಮಿಕ್ಸ್ ಮಾಡಿ ಅವನಿಗೆ ಕೊಟ್ಟ ಅಭ್ಯಾಸ, ವ್ಯಾಪಾರ ಮಾಡಿ ಅಭ್ಯಾಸ. ಈ ರೀತಿ ನಮ್ಮ ಕ್ಷುದ್ರ ಬುದ್ಧಿಯಿಂದಾಗಿ ಪರಮಾತ್ಮನಲ್ಲಿ ಏನು ಕೇಳಿಕೊಳ್ಳಬೇಕು ಎನ್ನುವುದು ನಮ್ಗೆ
ಗೊತ್ತಿರುವುದಿಲ್ಲ ಎಂಬುದು ಈ ಶ್ಲೋಕದ ಅರ್ಥ. ಇನ್ನು ಕೊನೆಯದಾಗಿ ಭಗವಂತ ಅನ್ಯ ದೇವತಾ ಭಕ್ತಿ ವಿಷಯವಾಗಿ ಕೊನೆಯದಾದೊಂದು ಮಾತು ಹೇಳ್ತಾನೆ. ಶ್ಲೋಕ ಸಂಖ್ಯೆ 25ರಲ್ಲಿ ಯಾಂತಿ ದೇವವ್ರತಾ ದೇವಾನ್ ಪಿತॄನ್ ಯಾಂತಿ ಪಿತೃವ್ರತಾಃ ಭೂತಾನಿ ಯಾಂತಿ ಭೂತೇಜ್ಯಾಃ ಯಾಂತಿ ಮದ್ಯಾಜಿನೋಪಿ ಮಾಂ. ನಾವು ಯಾರ್ಯಾರನ್ನ ಆರಾಧಿಸ್ತೇವೋ ಆಯಾ ಲೋಕಕ್ಕೆ ಹೋಗ್ತೇವೆ, ಅವರನ್ನು ಪಡ್ಕೊಳ್ತೇವೆ. ದೇವವ್ರತಾಃ ದೇವಾನ್ ಯಾಂತಿ, ದೇವತೆಗಳನ್ನ ಪೂಜಿಸುವವರು ದೇವತೆಗಳನ್ನು ಪಡೆದುಕೊಳ್ತಾರೆ. ಪಿತೃವ್ರತಾಃ ಪಿತॄನ್ ಯಾಂತಿ, ಪಿತೃಗಳನ್ನ ಪೂಜಿಸುವವರು ಪಿತೃಗಳನ್ನೇ ಪಡೆದುಕೊಳ್ತಾರೆ. ಭೂತೇಜ್ಯಾಃ, ಭೂತಗಳನ್ನ ಪೂಜಿಸುವವರು ಭೂತಾನಿ ಯಾಂತಿ, ಭೂತಗಳ ಲೋಕವನ್ನು ಭೂತಗಳ ಸಾಮೀಪ್ಯವನ್ನು ಪಡ್ಕೊಳ್ತಾರೆ. ಮದ್ಯಾಜಿನಃ ಮಾಂ ಯಾಂತಿ, ನನ್ನನ್ನ ಯಾರು ಆರಾಧಿಸ್ತಾರೋ ನನ್ನನ್ನೇ ಪಡೆದುಕೊಳ್ತಾರೆ ಅಂತ. ಯಾರು ಯಾವ್ಯಾವುದನ್ನು ಉಪಾಸಿಸ್ತಾರೋ ಅದೇ ಆಗ್ತಾರೆ ಎನ್ನುವುದನ್ನ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಅವರಿಗೂ ಕೂಡ ಫಲ ಸಿಗುತ್ತದೆ. ಇದು ಬಹಳ ಮುಖ್ಯವಾದ ವಿಷಯ. ಅನ್ಯ ದೇವತಾ ಭಕ್ತಿಯನ್ನ ಮಾಡುವವರಿಗೂ ಕೂಡ ಶಂಕರರು ಹೇಳ್ತಾರೆ, ಅನ್ಯ ದೇವತಾ ಭಕ್ತಿ ಮತ್ವೇನ ಅವಿಧಿಪೂರ್ವಕ ಮೆಜಂತೆ ತೇಷಾಮಪಿ ಯಾಗ ಫಲಂ ಅವಶ್ಯಂ ಭಾವಿ, ಅವರಿಗೂ ಅವಶ್ಯವಾಗಿ ಆಗೇ ತೀರೋದು ಅಂತ. ಯಾವುದೋ ಪರಿಚ್ಛಿನ್ನ ದೇವತೆಯನ್ನ ನಾನು ಆರಾಧನೆ ಮಾಡ್ತಿದ್ದೇನೆ ಅನ್ನೋ ಮಾತ್ರಕ್ಕೆ ಫಲ ಸಿಗೋದಿಲ್ಲ ಅಂತಿಲ್ಲ. ಫಲ ಸಿಗ್ತದೆ ಭಗವಂತನ ಅನುಗ್ರಹದಿಂದ. ಅದು ನಿಜವಾದ ಫಲ ಯಾವುದು, ಮೋಕ್ಷ ಫಲ, ಅದು ಸಿಗೋದಿಲ್ಲ ಎಂಬುದಾಗಿ ಈ ಶ್ಲೋಕದ ಅರ್ಥ. ದೇವವ್ರತಾ ಅಂದ್ರೆ ದೇವೇಶು ವ್ರತಂ ನಿಯಮ ಭಕ್ತಿಶ್ಚ ಯೇಷಾಂತೆ ದೇವವ್ರತಾ. ದೇವತೆಗಳು ಪರಿಚ್ಛಿನ್ನವಾದ ಶಕ್ತಿಗಳು. ಇಲ್ಲಿ ಪರಿಚ್ಛಿನ್ನವಾದ ಶಕ್ತಿ ಅಂದ್ರೆ ಲೌಕಿಕ ದೃಷ್ಟಿಯಿಂದ ನೋಡುವಂಥದ್ದಲ್ಲ. ಇಂದ್ರ, ವರುಣ, ಅಗ್ನಿ, ಯಮ, ನಿವೃತ್ತಿ, ಕುಬೇರ, ಪ್ರಜಾಪತಿ ಈ ಮುಂತಾದ ದೇವತೆಗಳೇನಿದ್ದಾರೆ ಅವರೆಲ್ಲ ಮಹಾಶಕ್ತಿಯೇ ಅದು, ಪ್ರಚಂಡ ಶಕ್ತಿಯೇ ಅದು. ಆದ್ರೆ ಪರಮಾತ್ಮನಿಗೆ ಹೋಲಿಸಿದ್ರೆ ಅವನ ಮುಂದೆ ಅದೊಂದು ಕಿರಣ, ಒಂದು ಸೂರ್ಯ. ಭಗವಂತನು ಸೂರ್ಯ ಇದ್ದ ಹಾಗೆ, ದೇವತೆಗಳು ಅವನ ಕಿರಣಗಳಿದ್ದ ಹಾಗೆ. ಹಾಗೆ ಅಷ್ಟೇ ಬಿಟ್ರೆ ಅವರು ಕೂಡ ತಮ್ಮ ಇಚ್ಛೆಯನ್ನು ಪೂರೈಸಬಲ್ಲರು. ದೇವವ್ರತಾಹ ದೇವೇಶು, ದೇವತೆಗಳಲ್ಲಿ ವ್ರತ ಎನ್ನುವ ಶಬ್ದಕ್ಕೆ ಶಂಕರ ಹೇಳಿದ ನಿಯಮ ಭಕ್ತಿಶ್ಚ, ನಿಯಮ ಮತ್ತು ಭಕ್ತಿ ಅಂದ್ರೆ ವಿಧಿಪೂರ್ವಕವಾಗಿ ಮಾಡೋದು ಮತ್ತು ಅವರಲ್ಲಿ ಶ್ರದ್ಧೆ ಮತ್ತು ಪ್ರೇಮವನ್ನು ಇಟ್ಟುಕೊಳ್ಳೋದು. ಈ ಪ್ರಕಾರವಾಗಿ ಆರಾಧನೆ ಮಾಡಿದ್ರೆ, ಯಜ್ಞ ಯಾಗಗಳ ಮೂಲಕ ಆರಾಧನೆ ಮಾಡಿದ್ರೆ ದೇವಾನ್ಯಾಂತಿ, ದೇವತೆಗಳನ್ನು ಪಡ್ಕೊಳ್ತಾರೆ. ಪಿತೃನ್ ಅಂದ್ರೆ ಸ್ವಾತ್ತಾದೀನ್, ಪಿತೃದೇವತೆಗಳು ಅಂತ ಇದ್ದಾರೆ. ಉದಾಹರಣೆಗೆ ಅಗ್ನಿಶ್ವಾತ್ತ ಅಂತ ಒಂದು ಕೊಟ್ಟಿದ್ದಾರೆ. ಈ ರೀತಿ ಅವರನ್ನ ಪಿತೃವ್ರತಾಹ ಶ್ರಾದ್ದಾದಿ ಕ್ರಿಯಾಪರಾಹ ಪಿತೃಭಕ್ತಾಹ, ಶ್ರಾದ್ದಾದಿ ಕ್ರಿಯೆಗಳ ಮೂಲಕ ತರ್ಪಣ, ಪಿಂಡ ಪ್ರದಾನ, ಹೋಮ ಮುಂತಾದವುಗಳ ಮೂಲಕವಾಗಿ ಪಿತೃಗಳನ್ನ ಆರಾಧಿಸಿದರೆ ಅವರು ಪಿತೃದೇವತೆಗಳನ್ನು ಪಡ್ಕೊಳ್ತಾರೆ, ಪಿತೃಲೋಕಕ್ಕೆ ಹೋಗ್ತಾರೆ. ಭೂತಾದಿ, ಭೂತಗಳು ಅಂತ ಹೇಳ್ತಾರೆ. ಅದಕ್ಕೆ ಶಂಕರರೇ ಹೇಳ್ತಾರೆ ವಿನಾಯಕ, ಮಾತೃಗಣ, ಚತುರ್ಭಗಿನ್ಯಾದಿ, ಇವೆಲ್ಲ ತಂತ್ರಶಾಸ್ತ್ರದಲ್ಲಿ ಹೇಳಿರತಕ್ಕಂತಹ ಸಂಗತಿಗಳು. ಮಾತೃಗಣಗಳು ಎಂಬುದಾಗಿದೆ, ಚತುರ್ಭಗಿನ್ಯಾದಿ ದೇವತೆಗಳನ್ನ ಹೇಳ್ತಾರೆ. ಇವೆಲ್ಲ ಭೂತಗಳು ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ಅವುಗಳನ್ನ ಆರಾಧನೆ ಮಾಡುವವರು ಭೂತೇಜ್ಯಾಹ, ಅವರು ಭೂತಾನಾಂ ಪೂಜಕಾಹ, ಅವರು ಭೂತಗಳ ಪೂಜಕರು, ಭೂತಲೋಕಕ್ಕೆ ಹೋಗ್ತಾರೆ. ಹಾಗೆ ಆದ್ರೆ ಯಾರು ಮದ್ಯಾಜಿನಃ, ಭಗವಂತನನ್ನ ಅನುಸಂಧಾನ ಮಾಡ್ತಾರೋ ವೈಷ್ಣವಾಹ ಅಂತ ಕರೆದಿದ್ದಾರೆ. ಶಂಕರಾಚಾರ್ಯರು ಭಸ್ಮ ಹಚ್ಚಿಕೊಳ್ತಾರೆ ಎನ್ನುವ ಕಾರಣಕ್ಕೆ ಶಂಕರಾಚಾರ್ಯರ ಶೈವ ಪರಂಪರೆಯವರು ಅಂತ ಎಷ್ಟೋ ಜನ ಭಾವಿಸಿಕೊಂಡಿದ್ದಾರೆ. ಶಂಕರಾಚಾರ್ಯರು ಸನಾತನ ವೈದಿಕ ಉಪನಿಷತ್ ಪರಂಪರೆಯವರು. ಆದ್ರಿಂದ ಮಧ್ಯ ಜನಶೀಲಾಹ ಅಂತ ಹೇಳಿದ ತಕ್ಷಣ ವೈಷ್ಣವಾಹ ಅಂತ ಹೇಳಿದ್ರು. ವೈಷ್ಣವ ಅಂದ್ರೆ ವಿಷ್ಣು ಅಂದ್ರೆ ಸರ್ವವ್ಯಾಪಕವಾದ ಪರಬ್ರಹ್ಮ ವಸ್ತು ಅಂತ ಅರ್ಥ. ವಿಷ್ಣು ವಿಶುಲ್ರು ವ್ಯಾಪನೆ ಧಾತುವಿನಿಂದ ವಿಶತಿ, ಎಲ್ಲ ಕಡೆಯೂ ಅದು ತುಂಬಿಕೊಂಡಿದೆ ಎಂಬ ಅರ್ಥದಲ್ಲಿ ವಿಷ್ಣು, ವಿಶತಿ ಇತಿ ವಿಷ್ಣು. ಆದ್ರಿಂದ ಆ ಪರಮಾತ್ಮನ್ನೇ ಯಾರು ಅನುಸಂಧಾನ ಮಾಡ್ತಾರೋ ಅವರು ಪರಮಾತ್ಮನ್ನೇ ಪಡೆದುಕೊಳ್ಳುತ್ತಾರೆ ಎಂಬುದಾಗಿ ಹೇಳ್ತಾ ಬಹಳ ಮುಖ್ಯವಾದ ಒಂದು ಸಾಲನ್ನು ಹೇಳ್ತಾರೆ. ಸಮಾನೇಪಿ ಆಯಾಸೆ ಮಾಮೇವ ನ ಭಜಂತೆ ಅಜ್ಞಾನಾತ್. ಈಗ ಅನ್ಯದೇವತಾ ಭಕ್ತಿಯನ್ನು ಮಾಡುವುದಕ್ಕೂ
ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡೋದಕ್ಕೂ ಆಯಾಸ ಅನ್ನೋದು ಪ್ರಯತ್ನ ಅನ್ನೋದು ಒಂದೇ. ಅವನು ಬೆಳಿಗ್ಗೆ ಏಳ್ಬೇಕು, ಸ್ನಾನ ಮಾಡಬೇಕು, ಶೌಚಾಚಾರಗಳನ್ನು ಪಾಲಿಸಬೇಕು, ಆಹಾರ ನಿಯಮಗಳನ್ನು ಇಟ್ಟುಕೊಳ್ಳಬೇಕು, ಮಂತ್ರಾದಿಗಳನ್ನು ಉಚ್ಚರಿಸಬೇಕು, ಪೂಜೆ ದ್ರವ್ಯಾದಿಗಳನ್ನು ಸಂಗ್ರಹಿಸಬೇಕು, ಆರಾಧನೆ ಮಾಡಬೇಕು, ಎಲ್ಲ ಒಂದೇ. ಆದರೆ ಫಲ ಮಾತ್ರ ವ್ಯತ್ಯಾಸ ಆಗ್ಬಿಡ್ತದೆ. ಯಾಕೆ? ತಿಳುವಳಿಕೆ ಕೊರತೆಯಿಂದಾಗಿ ಎಂಬುದಾಗಿ ತೇನತೆ ಅಲ್ಪ ಫಲಭಾಜೋ ಭವಂತಿ ಇತ್ಯರ್ಥ. ಅನ್ಯ ದೇವತಾ ಭಕ್ತಿ ಮಾಡುವವರು ಅಲ್ಪ ಫಲವನ್ನು ಪಡೀತಾರೆ ಎಂಬುದಾಗಿ ಈ ಸಂದರ್ಭದಲ್ಲಿ ಪರದೇವತೆಯ ಭಕ್ತಿಯನ್ನು ಅನ್ಯ ದೇವತೆಯ ಭಕ್ತಿಯಲ್ಲಿ ಇರ್ತಕ್ಕಂತಹ ಒಂದು ವ್ಯತ್ಯಾಸವನ್ನು ತಿಳಿಸಿಕೊಡ್ತಾ ಇನ್ನು ಮುಂದಿನ ಶ್ಲೋಕಗಳಲ್ಲಿ ನಿಷ್ಕಾಮ ಭಕ್ತಿಯನ್ನ ಮಾಡುವ ಸೌಲಭ್ಯ, ಭಕ್ತಿಯ ಸೌಲಭ್ಯ, ವಿಶೇಷವಾಗಿ ನಿಷ್ಕಾಮ ಭಕ್ತಿಯ ಸೌಲಭ್ಯವನ್ನ ಮುಂದಿನ ಶ್ಲೋಕಗಳಲ್ಲಿ ವರ್ಣಿಸ್ತಾನೆ. ನಾಳೆ ದಿನ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖವಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.